ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025 ಟಾಪ್ 700 ಪ್ರಶ್ನೆಗಳ ಸರಣಿಯ ಭಾಗವಾಗಿರ್ತಕ್ಕಂತಹ ಮೂರನೇ ಭಾಗವನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಇಲ್ಲಿವರೆಗೂ ನಾವು 2 ಭಾಗವನ್ನು ನೋಡ್ಕೊಂಡಿದ್ವಿ. ಸೊ ಪ್ರತಿ ಭಾಗದಲ್ಲೂ 100 ಪ್ರಶ್ನೆಗಳಂತೆ 200 ಪ್ರಶ್ನೆಗಳನ್ನು ನಾವು ಆವಾಗ ಆಲ್ರೆಡಿ ನೋಡ್ಕೊಂಡಿದ್ದೀವಿ. ಸರಿನಾ? ಸೊ ಯಾರಿನ್ನೂ ಆ 200 ಪ್ರಶ್ನೆಗಳನ್ನು ಆ 2 ಕ್ಲಾಸ್ಗಳನ್ನು ಕೇಳಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಮುಂಬರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ಗೆ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ಗೂ ಸಹ ನಿಮಗೆ ಉಪಯೋಗ ಆಗುತ್ತೆ. ಓಕೆ ಸರ್, ಇನ್ನೂ ಸಹ ಕೆಲವೊಬ್ರು ಪ್ರಶ್ನೆಗಳು ಸಹ ಆಯಿತು ಆ್ಯಂಡ್ ದೆನ್ ಕೆಲವೊಬ್ರು ನಾನು ಕೇಳ್ತಾ ಇದ್ರಿ ಏನಂತಂದರೆ, ಸರ್ 200 ಕ್ವಶನ್ಗಳು ಸಾಕಲ್ವಾ ಒಂದು ವರ್ಷಕ್ಕೆ ಅಂತ. ಓಕೆ, ದ ಟಾಪ್ 200 ಕ್ಲಾಸ್ ಮಾಡಿ ಸರ್ ಸಾಕು ಅಂತ. ಸರಿಯಾ? ಸೊ ನಿಮ್ಗೆ ಗೊತ್ತಿರಲಿ, ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ ಅಂದರೆ 365 ದಿನಗಳಿರ್ತವೆ. ಓಕೆ, ಅದಕ್ಕೆ ಹೋದ ವರ್ಷ ಬರಲಿಲ್ಲ, ಯಾಕಂದರೆ 366 ಇರ್ತಿತ್ತು. ಓಕೆ, 365 ದಿನಗಳಿರ್ತವೆ. ಸೊ ಪ್ರತಿದಿನ ಏನಾದರೂ ಒಂದು ನಡೆದಿರುತ್ತೆ ಅಲ್ವಾ? ಸೊ ಪ್ರತಿದಿನ ಒಂದಂತ ತೊಗೊಂಡ್ರು ಸಹ 365 ಆಯಿತು. 200 ಅದಕ್ಕಿಂತ ಕಡಿಮೆ ನಂಬರೇ ಆಗುತ್ತೆ. ಸೊ 365ಕ್ಕೆ ನಾವು ಇಂಟು 2 ಹಾಕೊಂಡಾಗ ಒಂದು ಅಕ್ಕಪಕ್ಕದ ಒಂದು ನಂಬರ್ ಯಾವ್ದು ಬರುತ್ತೆ? 700 ನಂಬರ್ ಬರುತ್ತೆ. ಸರ್ ನಾವು ಒಂದು 700 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ಅಲ್ವಾ? ಓಕೆ, ನಾನು ಒಪ್ಕೊಳ್ತೀನಿ, ಫಸ್ಟ್ ಟೈಮ್ ನೀವು ಇದೆಲ್ಲ ಪ್ರಶ್ನೆಗಳನ್ನು ನೀವು ಕೇಳ್ತಾ ಇದ್ರೆ, ನೀವೇನಾದರೂ ಡೈಲಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ತಾ ಇರಲಿಲ್ಲ ಅಂತಂದರೆ ನಿಮಗೆ ಇದು ಟಫ್ ಅನಿಸುತ್ತೆ. ಓಕೆ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಒಂದು ಬಾರಿ ನೋಡ್ಕೊಳ್ಳಿ ಎಲ್ಲ ಈ 700 ಪ್ರಶ್ನೆಗಳನ್ನು. ಓಕೆ ಆಯಿತಾ? ನೆನಪುಳಿದಿರಲಿಲ್ವಾ? ನೆನಪುಳಿಯಲ್ಲ. ಓಕೆ, ಎಷ್ಟು ನೆನಪುಳಿದಿರುತ್ತೆ? ಓಕೆ, ಒಂದು 100 ನೆನಪುಳಿದಿರ್ತದ ಸಾಕು. ಓಕೆ, ಎಲ್ಲ ಕ್ಲಾಸಿಂದ ತೊಗೊಂಡೆ ಒಂದು 100 ನೆನಪಿಟ್ಕೊ ಉಳಿದಿರ್ತದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ದೆನ್ ಸೆಕೆಂಡ್ ಇನ್ನೊಂದು ಸರಿ ಇದನ್ನು ರಿವೈಸ್ ಮಾಡಿ. ಓಕೆ, ಯಾವಾಗ ಎಷ್ಟು ಇಟ್ಕೊಂಡು 2x ಇಟ್ಕೊಂಡು ರಿವೈಸ್ ಮಾಡಿ ಇದನ್ನೆಲ್ಲವೂ ಸಹ, ಇಲ್ಲ 7 ಕ್ಲಾಸ್ಗಳನ್ನು ರಿವೈಸ್ ಮಾಡಿ. ಸೊ ಅವಾಗ ನಿಮಗೆ 700ರಲ್ಲಿ ಮಿನಿಮಮ್ ಏನಿಲ್ಲಾಂದ್ರೂ ಸಹ 500 ಪ್ಲಸ್ ನಿಮಗೆ ನೆನಪು ಉಳಿತದೆ. ಸರಿ, ಹಾಗಾದರೆ ಮಿಕ್ಕಿದ 200 ಯಾವಾಗ ಸರ್? ಆ ಮಿಕ್ಕಿದ 200ರಲ್ಲಿ ನಿಮ್ಗೆ ಏನಾದರೂ ಎಕ್ಸಾಮಲ್ಲಿ ಬಂತು ಅಂತ ಅಂದ್ಕೊಳ್ಳಿ, ಅದು ದ ಥರ್ಡ್ ಟೈಮ್ ರಿವಿಷನ್ ಅಂತ ಅನಿಸುತ್ತೆ ನಿಮಗೆ ಎಕ್ಸಾಮಲ್ಲಿ. ಈ 4 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ಲಿ ನಿಮಗೆ ಕಂಡು ಬರುತ್ತೆ. ಓಕೆ, ಸೇಮ್ ಇದೇ ಆಪ್ಷನಲ್ಲಿ ಇರೋದಿಲ್ಲ ನಿಮಗೆ ಅಲ್ಲಿ, ಬಟ್ ಇದರಲ್ಲಿ ಇರ್ತಕ್ಕಂಥ ಸರಿಯಾದ ಒಂದೇ ಒಂದು ಉತ್ತರ ನಿಮಗೆ ಆನ್ಸರ್ ಏನಿದೆ ಅಲ್ವಾ, ಅಲ್ಲಿ ನಿಮಗೆ ಕಂಡು ಬರುತ್ತೆ. ಓಕೆ, ಇದು ಇತ್ತಲ್ಲ ಆಪ್ಷನಲ್ಲಿ ಅಂತ ನೀವು ಟಿಕ್ ಹಾಕ್ತೀರಾ. ಓಕೆ, ಸೊ ಆದ ಕಾರಣದಿಂದ ಒಂದು ಸರಿ ನೀವು ಕ್ಲಾಸ್ನ ಕೇಳಿ, ಒಂದೇ ಸರಿ ನಿಮಗೆ ನೆನಪುಳಿದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ದಟ್ಸ್ ಅ ಬೆಸ್ಟ್. ಬಟ್ ನಿಮ್ಗೆ ನೆನಪುಳಿರಲಿಲ್ಲ ಅಂತಂದರೆ ಒಂದು ಟೈಮ್ ರಿವೈಸ್ ಮಾಡಿ. ಓಕೆ, ಸೊ ನಿಮ್ಮ ಎಕ್ಸಾಮ್ ಹೋಗೋಕ್ಕಿಂತ 10 ಡೇಸ್ ಬ್ಯಾಕ್ ಅಷ್ಟೇ. ಓಕೆ, ಸೊ ನಿಮ್ಗೆ ಕಂಪ್ಲೀಟಾಗಿ ನೆನಪುಳಿತದೆ. ಓಕೆ, ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಅನ್ನೋದಕ್ಕಿಂತ ಲಾಸ್ಟ್ ಕ್ಲಾಸಿನ ಕೊನೆಯ ಪ್ರಶ್ನೆ ಇದೆ, ಹೋಮ್ವರ್ಕ್ ಪ್ರಶ್ನೆ. ಏನು? 2025ರಲ್ಲಿ ಆಂಧ್ರ ಪ್ರದೇಶದ ಯಾವ ತಾಣಗಳು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಗೊಂಡವು ಅಂತ ಕೇಳಿದ್ದಾನೆ. ಓಕೆ, ದ ಟೆನೆಟಿವ್ ಲಿಸ್ಟ್ಗೆ ಸೇರ್ಪಡೆಗೊಂಡಿರ್ತಕ್ಕಂತಹ ನಮ್ಮ ಆಂಧ್ರ ಪ್ರದೇಶದ ತಾಣಗಳು ಯಾವ್ದು ಸರ್? ತಿರುಮಲ ಬೆಟ್ಟಗಳ? ಹೌದು, ತಿರುಮಲ ಬೆಟ್ಟಗಳು ಸೇರಿದಾವಲ್ವಾ ಸರ್? ಹೌದು ಸರ್, ಸೇರಿದೆ. ಹಾಗಾದರೆ ಆಪ್ಷನ್ ಎ ಆನ್ಸರಾ? ಅಲ್ಲ ಸರ್, ಎರ್ರಾಮಿಟ್ಟಿ ದಿಬ್ಬಲು ಸಹ ಸೇರ್ಪಡೆಯಾಗಿದ್ದಾವೆ ಈ ಒಂದು ಟೆನೆಟಿವ್ ಲಿಸ್ಟ್ಗೆ, ಈ ಒಂದು ತಾತ್ಕಾಲಿಕ ಪಟ್ಟಿಗೆ. ಹಾಗಾದರೆ ಎ ಮತ್ತು ಬಿ ಎರಡೂ ಆಗ್ಬೋದಾ? ಹೌದು, ಈ ಒಂದು ಎ ಮತ್ತು ಬಿ ಎರಡೂ ಸಹ ಅಂತ ಹೇಳ್ತೀವಿ ಸರ್ನಾ. ಸೊ ಈ ಒಂದು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥ ತಾಣಗಳಿಷ್ಟಿದ್ದಾವೆ 2025ರಲ್ಲಿ ಅಂತ ಕೇಳಿದ್ರೆ, ಟೋಟಲಿ 7 ಸ್ಥಳಗಳು ಸೇರ್ಪಡೆಯಾಗಿದ್ದಾವೆ ಸರ್. ಹಾಗಾದರೆ ಆ 7 ಸ್ಥಳಗಳು ಯಾವ್ದು ಸರ್? ಒಂದು ತಿರುಮಲ ಬೆಟ್ಟಗಳು ಸರ್. ತಿರುಮಲ ಬೆಟ್ಟಗಳು ನಿಮಗೆ ಎಲ್ಲಿ ಕಂಡು ಬರುತ್ತೆ ಸರ್? ತಿರುಪತಿಯಲ್ಲಿ ಕಂಡು ಬರುತ್ತೆ. ಓಕೆ, ಎಲ್ಲಿ ಕಂಡು ಬರುತ್ತೆ? ತಿರುಪತಿಯಲ್ಲಿ ಕಂಡು ಬರುತ್ತೆ ಸರ್. ಆ್ಯಂಡ್ ದೆನ್ ಎರ್ರಾಮಿಟ್ಟಿ ದಿಪ್ಪಲು ಸಹ ಕಂಡು ಬರುತ್ತೆ ಅಲ್ವಾ? ಟೋಟಲಿ 7 ಹೇಳಿದ್ರಿ, ಹೌದಾ? ಒಂದನೇದಾಯಿತು, ಇದು ಎರಡನೇದಾಯ್ತು. ಯಾವುದು? ಒಂದು ಎರ್ರಾಮಿಟ್ಟಿ ದಿಪ್ಪಲು. ಎಲ್ಲಿ ಕಂಡು ಬರುತ್ತೆ ಸರ್ ಈ ಒಂದು ಎರ್ರಾಮಿಟ್ಟಿ ದಿಪ್ಪಲು? ಇದು ಕಂಡು ಬರೋದಿಲ್ಲ ಅಂದರೆ ನಿಮಗೆ ವಿಶಾಖಪಟ್ಟಣಂ ಎಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಇದರ ಒಂದು ಸ್ಪೆಷಾಲಿಟಿ ಕೇಳ್ಬೋದು ನಿಮಗೆ. ಯಾವುದು? ಒಂದು ಎರ್ರಾಮಟ್ಟಿ ಅಲ್ಲ, ಎರ್ರಾಮಿಟ್ಟಿ ಅಂತ ನೆನಪಿಟ್ಕೊಳ್ಳಿ. ಮಿಟ್ಟಿ ಅಂತಂದರೆ ಮಣ್ಣು ಅಂತ ಹೇಳ್ತೀವಿ. ಓಕೆ, ಯಾವ ಮಿಟ್ಟಿ? ಎರ್ರಾಮಿಟ್ಟಿ ಹೇಗಿದೆ? ಈ ಒಂದು ರೆಡ್ ಮಣ್ಣಿದೆ. ಓಕೆ, ಏನಿದೆ ಅಂದರೆ ಇದು ರೆಡ್ ಇದೆ, RED ರೆಡ್ ಅಂತ ಹೇಳ್ತೀವಿ. ಓಕೆ, ರೆಡ್ ಕಲರಲ್ಲಿ ಈ ಒಂದು ಎರ್ರಾಮಿಟ್ಟಿ ದಿಬ್ಬಲು ಏನು ಮಣ್ಣಿದೆ ಅಲ್ವಾ, ಅದು ಕಂಡು ಬರುತ್ತೆ. ಸರಿಯಾ? ಸೊ ಇದು ಸಹ ನಿಮ್ಗೆ ಗೊತ್ತಿರ. ಆ್ಯಂಡ್ ನೆಕ್ಸ್ಟ್ ಮೂರನೇದು ಯಾವುದು ಸರ್? ಒಂದಾಯಿತು, ಎರಡಾಯಿತು. ಇದು ಎಲ್ಲಿ ಕಂಡು ಬರುತ್ತೆ? ಇದು ವಿಶಾಖಪಟ್ಟಣಮಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಮೂರನೇದು ಯಾವುದು ಅಂತ ಕೇಳಿದ್ರೆ, ಈ ಒಂದು ಡೆಕ್ಕನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಡೆಕ್ಕನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಈ ಒಂದು ಡೆಕ್ಕನ್ ಟ್ರ್ಯಾಪ್ಸ್ ಎಲ್ಲಿ ಕಂಡು ಬರುತ್ತೆ ಸರ್? ದಕ್ಕನ್ ಪ್ರಸ್ಥಭೂಮಿ, ಒಂದು ದಕ್ಕನ್ ಅಂತ ಹೇಳ್ತೀವಿ ಅಲ್ವಾ, ಡೆಕ್ಕನ್. ಓಕೆ, ಸೊ ಎಲ್ಲಿ ಸರ್? ದಕ್ಕನ್ ಅಂತಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಫೇಮಸ್ ಯಾವುದು ರೀ ನಿಮಗೆ? ಯಾವುದು ಅಂತ ಕೇಳಿದ್ರೆ ಸರ್, ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಯಾಕೆಂದರೆ ಅತಿ ಹೆಚ್ಚು ಈ ಕಪ್ಪು ಮಣ್ಣು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಒಂದು ಮಹಾರಾಷ್ಟ್ರ ಯಾವುದು? ಈ ಒಂದು ಡೆಕ್ಕನ್ ಟ್ರ್ಯಾಪ್. ಆ್ಯಂಡ್ ನೆಕ್ಸ್ಟ್ 4ನೇದು ಯಾವುದು ಸರ್? ಈ ಒಂದು ಜಿಯಾಲಜಿಕಲ್ ಹೆರಿಟೇಜ್ ಆಫ್ ಸೆಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ ಕ್ಲಸ್ಟರ್ ಅಂತ ಹೇಳ್ತೀವಿ ಸರ್. ಸೆಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ ಕ್ಲಸ್ಟರ್ ಅಂತ ಹೇಳ್ತೀವಿ. ಸೊ ಇದು ಸಹ ಈ ಒಂದು ಟೆನೆಟಿವ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ ಸರ್. ಹಾಗಾದರೆ ಇದು ಎಲ್ಲಿ ಕಂಡು ಬರುತ್ತೆ ಸರ್? ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರು ನೆನಪಿಟ್ಕೊಳ್ಳಿದ್ದಾನೆ, ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಯಾವುದು? ಜಿಯಾಲಜಿಕಲ್ ಹೆರಿಟೇಜ್ ಆಫ್ ಸೆಂಟ್ ಮ್ಯಾರೀಸ್ ಐಸ್ಲ್ಯಾಂಡ್ ಕ್ಲಸ್ಟರ್ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ ಸರ್? ಈ ಒಂದು ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಸರ್ ಎಷ್ಟಾಯಿತು? 4 ಆಯಿತು. ಆ್ಯಂಡ್ ದೆನ್ ಇನ್ನೂ 3 ಯಾವುದು? ಒಂದು ಮೇಘಾಲಯನ್ ಏಜ್ ಕೇವ್ಸ್ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತೆ? ಮೇಘಾಲಯದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನಾಗಾ ಹಿಲ್ಸ್ ಅಂತ ಹೇಳ್ತೀವಿ, ಅದು ಎಲ್ಲಿ ಕಂಡು ಬರ್ತವೆ? ಒಂದು ನಾಗಾಲ್ಯಾಂಡಲ್ಲಿ ಕಂಡು ಬರ್ತವೆ. ಆ್ಯಂಡ್ ದೆನ್ ವರ್ಕಲಾ ಕ್ಲಿಪ್ಸ್ ಅಂತ ಹೇಳ್ತೀವಿ. ಓಕೆ, ಇದು ವರ್ಕಲಾ ಕ್ಲಿಪ್ಸ್ ನೆನ್ಪಿಟ್ಕೊಳ್ಳಿ. ಈ ಒಂದು ವರ್ಕಲಾ ಕ್ಲಿಪ್ಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಕೇರಳದಲ್ಲಿ ಕಂಡು ಬರುತ್ತೆ. ಓಕೆ, ನಿಮ್ಮ ಜಾಬ್ ಆದ ನಂತರ ಇಲ್ಲಿ ಒಂದು ಸರಿ ಹೋಗಿ ಬನ್ನಿ, ಸಕ್ಕತ್ತಾಗಿದೆ ಪ್ಲೇಸ್. ಓಕೆ, ಜಸ್ಟ್ ಅ ಬ್ಯೂಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 77ನೇ ME ಪ್ರಶಸ್ತಿಗಳು
2025ರಲ್ಲಿ ಅತ್ಯುತ್ತಮ ಹಾಸ್ಯ ಸರಣಿಯನ್ನು ಗೆದ್ದ ಕಾರ್ಯಕ್ರಮ ಯಾವುದು ಅಂತ. ಸರ್ ಎಮ್ಮಿ ಏನು ಕೋಣ ಇದು ಏನು ಸರ್ ಇದು? ಈ ಎಮ್ಮಿ ಇದು EWMY ಅಂತ ಹೇಳ್ತೀವಿ. ಓಕೆ, EWMY ಈ ಒಂದು ಎಮ್ಮಿ ಅವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಅತ್ಯುತ್ತಮ ಹಾಸ್ಯ ಸರಣಿಯನ್ನು ಗೆದ್ದಿರ್ತಕ್ಕಂತಹ ಕಾರ್ಯಕ್ರಮ ಯಾವುದು ಅಂತ. ಯಾವುದು ಗೆದ್ದಿದೆ ಸರ್ ಇದರಲ್ಲಿ? ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ನಾವು ದ ಸ್ಟುಡಿಯೋ ಅಂತ. ಯಾವುದು? ದ ಸ್ಟುಡಿಯೋ ಅನ್ನುವ ಒಂದು ಕಾರ್ಯಕ್ರಮ, ಈ ಒಂದು ಸರಣಿ ಏನಿದೆ ಅಲ್ವಾ, ಇದು ಈ ಎಮ್ಮಿ ಅತ್ಯುತ್ತಮ ಹಾಸ್ಯ ಸರಣಿಯನ್ನು ಗೆದ್ದಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಯಾವುದು? ದ ಸ್ಟುಡಿಯೋ ಅನ್ನುವ ಒಂದು ಕಾರ್ಯಕ್ರಮ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಹಿಂದಿ ದಿವಸವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಓಕೆ, ಇದು ಸರ್ ಇದನ್ನು ಅವಾಗ ಹೇಳಿದ್ರಲ್ಲ ಸರ್, ಒಂದು ಸೀರೀಸಲ್ಲಿ ಒಂದು ಪಾರ್ಟಲ್ಲಿ ಹೇಳಿದ್ರಲ್ಲ, ಯಾವುದು ಹೇಳ್ಬೋದಾ ಸರ್? 14 ಸೆಪ್ಟೆಂಬರಾ? ಹೌದು, 14 ಸೆಪ್ಟೆಂಬರ್ನ ನಾವು ಭಾರತದಲ್ಲಿ ಹಿಂದಿ ದಿವಸ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಿಂದಿ ದಿನ ಯಾವಾಗ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 14 ಸೆಪ್ಟೆಂಬರ್. ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಹಿಂದಿ ದಿವಸ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಜನವರಿ 10 ಅಂತ. ಯಾವತ್ತು? ಜನವರಿ 10. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದರ ಮೇಲೆ ಆ್ಯಂಡ್ ಇದ್ರ ಮೇಲೆ ಎರಡರ ಮೇಲೂ ಸಹ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾನೆ. ಆ್ಯಂಡ್ ದೆನ್ ನಿಮ್ಗೆ ಆಪ್ಷನ್ ಸಹ ಎರಡು ಸಹ ಕೊಡ್ತಾನೆ. ಕನ್ಫ್ಯೂಷನ್ ಆಗಲಿ, 1 ಮಾರ್ಕ್ಸ್ ಹೋಗಲಿ, ಇವ್ರದ್ದು ಒಂದು ನೆಗೆಟಿವ್ ಸಹ ಇವರಿಗೆ ಬರಲಿ ಅಂತ. ಓಕೆ, ಸೊ ಅದಕ್ಕೆ ನೀವು ಕನ್ಫ್ಯೂಷನ್ ಆಗಬೇಡಿ. ಓಕೆ, ಜನವರಿ 10 ಏನಿದೆ ಅಲ್ವಾ, ಸೊ ಇದು ಅಂತಾರಾಷ್ಟ್ರೀಯ ಹಿಂದಿ ದಿನ. ಆ್ಯಂಡ್ ದೆನ್ ಈ ಒಂದು ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ ಅಂತ ಕೇಳಿದ್ರೆ 14 ಸೆಪ್ಟೆಂಬರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 15 ಸೆಪ್ಟೆಂಬರ್ ಏನನ್ನ ಆಚರಣೆ ಮಾಡ್ತೀವಿ ಸರ್ ನಾವು? 15 ಸೆಪ್ಟೆಂಬರ್ನ ನಾವು ಏನಂತ ಆಚರಣೆ ಮಾಡ್ತೀವಿ? ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 12 ಆಗಸ್ಟ್ ನಾವು ಏನಂತ ಆಚರಣೆ ಮಾಡ್ತೀವಿ ಸರ್? ಆನೆ ದಿವಸ ಅಂತ ಆಚರಣೆ ಮಾಡಲ್ವಾ? ಆನೆ, ದ ಎಲಿಫೆಂಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಯಾವುದು? ಈ ಒಂದು 12 ಆಗಸ್ಟನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಬಾಸ್ಟಿಯನ್ ಲೋಕರ್ನು ಯಾವ ದೇಶದ ಪ್ರಧಾನಿಯಾದರು ಅಂತ ಕೇಳಿದಾನೆ. ಯಾರು ಈ ಒಂದು ಸೆಬಾಸ್ಟಿಯನ್ ಲೋಕರ್ನವರು? ಯಾವ ದೇಶದ ಒಂದು ಪ್ರಧಾನಿಯಾಗಿದ್ದಾರೆ ಇವರು? ಹೇಳ್ಬೋದಾ? ಯಾವುದು ಸರ್? ಫ್ರಾನ್ಸ್ ದೇಶದ್ದು. ಹೌದಾ? ಯಾವ ದೇಶದ್ದು ಅಂತ ಕೇಳಿದ್ರೆ ಈ ಒಂದು ಫ್ರಾನ್ಸ್ ದೇಶ ಅಂತ ಹೇಳ್ತೀವಿ ಸರ್. ಹಾಗಾದರೆ ಇಲ್ಲಿನ ಪ್ರೆಸಿಡೆಂಟ್ ಯಾರು ಸರ್? ಈ ಒಂದು ಫ್ರಾನ್ಸ್ ದೇಶ ಅವಾಗವಾಗ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿನ ಪ್ರೆಸಿಡೆಂಟ್ ಸಹ ಇಂಪಾರ್ಟೆಂಟ್ ಆಗ್ತಾರಲ್ವ ನಮಗೆ. ಯಾರು ಸರ್? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಹೇಳ್ತೀವಿ. ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅನ್ನೋರು ಈ ಫ್ರಾನ್ಸ್ ದೇಶದ ಪ್ರೆಸಿಡೆಂಟ್ ಆಗಿದ್ದಾರೆ. ಓಕೆ, ಎಲ್ಲಿ ಏನಾಗಿದ್ದಾರೆ ಇವರು? ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಫ್ರಾನ್ಸಲ್ಲಿ ಅತಿ ಹೆಚ್ಚು ಅತ್ಯುನ್ನತ ಅಧಿಕಾರ ಯಾರಿಗಿದೆ ಅಂದರೆ ಪ್ರೆಸಿಡೆಂಟ್ಗಿದೆ. ನಮ್ಮ ಭಾರತದಲ್ಲಿ ಯಾರಿಗಿದೆ? ಪ್ರೈಮ್ ಮಿನಿಸ್ಟರ್ಗಿದೆ. ಓಕೆ, ಸೊ ಇಲ್ಲಿ ಪ್ರೆಸಿಡೆಂಟ್ಗಿದೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತವು ತನ್ನ ಮೊದಲ ವಿದೇಶಿ ರಕ್ಷಣಾ ಉತ್ಪಾದನಾ ಘಟಕವನ್ನು ಎಲ್ಲಿ ತೆರೆಯಿತು ಅಂತ ಕೇಳಿದಾನೆ. ಓಕೆ, ಯಾವುದು? ಈ ಒಂದು ಓವರ್ಸೀಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ. ಎಲ್ಲಿ ತೆರೆದಿದೆ ಇದನ್ನು? ಮೊರಾಕೋದಲ್ಲಿ, ಶ್ರೀಲಂಕಾದಲ್ಲಿ, ಈ ಒಂದು ವಿಯೆಟ್ನಾಮಲ್ಲಿ, ಆ್ಯಂಡ್ ದೆನ್ ಓಮಾನಲ್ಲಿ ಅಂತ ಕೊಟ್ಟಿದ್ದಾನೆ. ಸರ್ ಎಲ್ಲಿ ತೆರೆದಿದೆ ಸರ್ ಇದು? ಎಲ್ಲಿ? ಶ್ರೀಲಂಕಾ ನಿಯರ್ ಆಗುತ್ತೆ ಅಂತ ಎಲ್ಲಿ ತೆರೆದಿರ್ಬೋದಾ? ಇಲ್ಲ, ಎಲ್ಲಿ ತೆರೆದಿದೆ ಅಂತ ಕೇಳಿದ್ರೆ ಒಂದು ಮೊರಾಕೋದಲ್ಲಿ ತೆರೆದಿದೆ. ಭಾರತವು ತನ್ನ ಮೊದಲ ವಿದೇಶಿ ರಕ್ಷಣಾ ಉತ್ಪಾದನಾ ಘಟಕವನ್ನು ಎಲ್ಲಿ ತೆರೆಯಿತು ಅಂತ ಕೇಳಿದ್ರೆ ಈ ಒಂದು ಮೊರಾಕೋದಲ್ಲಿ ತೆರೆದಿದೆ. ಎಲ್ಲಿ? ಈ ಒಂದು ಮೊರಾಕೋ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? ಎಷ್ಟು ಗೆದ್ದಿದೆ ಸರ್ ಇದು? ಹೇಳ್ಬೋದಾ? ಎಷ್ಟು ಸರ್? 1 ಚಿನ್ನದ ಪದಕವನ್ನು ಗೆದ್ದಿದೆ. ಅದರಲ್ಲಿ ಈ ಒಂದು ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ಪಲ್ಲಿ ಎಷ್ಟು ಅಂತ ಕೇಳಿದ್ರೆ ಈ ಒಂದು ಬಂಗಾರದ ಪದಕವನ್ನು ನಾವು ಗೆದ್ದಿದ್ದೀವಿ. ಸರಿಯಾ? ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಎಷ್ಟು ಸಿಲ್ವರ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಒಂದೇ ಸಿಲ್ವರ್ನ ನಾವು ಗೆದ್ದಿದ್ದೀವಿ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು ಸರ್? ಸೌತ್ ಕೊರಿಯಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸೌತ್ ಕೊರಿಯಾ. ಓಕೆ, ಯಾವುದು? ಸೌತ್ ಕೊರಿಯಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅನುತಿನ್ ಚರಣ ವಿರಕುಲ್ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾದರು ಅಂತ ಕೇಳಿದಾನೆ. ಯಾರು ಸರ್? ಈ ಒಂದು ಅನುತಿನ್ ಚರಣ ವಿರುಕಲ್ ಯಾವ ದೇಶದವರು ಇವರು? ಹೇಳ್ಬೋದಾ? ಯಾವುದು ಸರ್? ಇಂಡೋನೇಷ್ಯಾ, ಫಿಲಿಪೈನ್ಸ್, ಥೈಲ್ಯಾಂಡ್ ಆ್ಯಂಡ್ ದೆನ್ ನ್ಯೂಜಿಲ್ಯಾಂಡ್. ಓಕೆ, ಯಾವ ದೇಶ ಆಗುತ್ತೆ? ಹೇಳ್ಬೋದಾ? ಯಾವ್ದು ಹೇಳಿ ನೋಡುವ. ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್. ಆಪ್ಷನ್ ಸಿ ಥೈಲ್ಯಾಂಡ್. ಯಾವುದು? ಈ ಒಂದು ಆಪ್ಷನ್ ಸಿ ಥೈಲ್ಯಾಂಡ್. ಓಕೆ, ಇವನು ಅನುತಿನ್ ಚರಣ ವಿರುಕುಲ್ ಅವರು ಏನಿದಾರಲ್ವ, ಈ ಥೈಲ್ಯಾಂಡ್ ದೇಶದ ನೂತನ PM ಆಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಯಾರು? ಈ ಒಂದು ಥೈಲ್ಯಾಂಡ್ಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಈ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದೆನ್ ಪ್ರೆಸಿಡೆಂಟ್ ಏನು ನೂತನವಾಗಿ ಆಯ್ಕೆ ಆಗ್ತಾರಲ್ವಾ, ಇಲ್ಲಾಂತಂದರೆ ಎಲೆಕ್ಟ್ ಆಗ್ತಾರಲ್ವ, ಸೊ ಅವ್ರನ್ನ ಹೆಸರನ್ನ ಕೇಳ್ತಾ ಇದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಫೇಮಸ್ ಇರತಕ್ಕಂಥ ಸ್ಟೇಟನ್ನ ಸರ್ ಕಂಟ್ರಿನ ಮಾತ್ರ ನೆನ್ಪಿಟ್ಕೊಳ್ತೀನಿ ಅಲ್ಲ. ಸೊ ಈ ನಮ್ಮ ನೆರೆಯ ದೇಶಗಳ ಮೇಲೂ ಸಹ ನಮ್ಮ ಕಣ್ಣಿದೆಯೋ ಇಲ್ವೋ, ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ನ್ಯೂಸ್ ಮೇಲೆ ನಮ್ಮ ಕಣ್ಣಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಸೊ ಆದ ಕಾರಣದಿಂದ ಅದು ಎಂತಹ ಚಿಕ್ಕ ಕಂಟ್ರಿ ಸಹ ಇರಲಿ. ಓಕೆ, ದ ಕ್ಯೂಬಾ ಮೇಲೆ ಕೇಳಿದಾನೆ. ಓಕೆ, ನೆನ್ಪಿಟ್ಕೊಳ್ಬೇಕು. ಓಕೆ, ನೆನ್ಪಿಟ್ಕೊಳ್ಳೇಬೇಕು, ಯಾಕಂದರೆ ಅದು ನಮ್ಮ ಕಿವಿಯವರೆಗೂ ಬಂದಿದೆ ಅಂದರೆ ಆ ನ್ಯೂಸು. ಓಕೆ, ದಟ್ಸ್ ಇಂಪಾರ್ಟೆಂಟ್ ನ್ಯೂಸ್ ಅಂತ. ಇಲ್ಲಾಂದರೆ ಅದು ಇಂಪಾರ್ಟೆಂಟ್ ಇರಲಿಲ್ಲ ಅಂದರೆ ನಮ್ಮ ಕಿವಿಯವರೆಗೆ ನಮ್ಮ ಕಣ್ಣಿನ ಮುಂದೆ ಬರ್ತಾ ಇರಲಿಲ್ಲ ಅಲ್ವಾ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳಿದಾನೆ. ಓಕೆ, ಯಾವುದರಲ್ಲಿ? ಈ ಒಂದು ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂತಹ ದೇಶ ಯಾವುದು ಅಂತ. ಯಾವ ದೇಶ ಗೆದ್ದಿದೆ? ಯಾವ ದೇಶ ಪಡೆದಿದೆ? ಯಾವುದು ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಕಜಕಿಸ್ತಾನ ಅಂತ. ಓಕೆ, ಯಾವುದು? ಈ ಒಂದು ಕಜಕಿಸ್ತಾನ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು ಕಜಕಿಸ್ತಾನ. ಆ್ಯಂಡ್ ದೆನ್ ನೆಕ್ಸ್ಟ್, ಇದನ್ನು ಯಾವ ದೇಶ ಹೋಸ್ಟ್ ಮಾಡಿತ್ತು ಸರ್? ಯಾವ ದೇಶದಲ್ಲಿ ಇದು ನಡೆದಿತ್ತು? ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಇಂಗ್ಲೆಂಡಲ್ಲಿ ನಡೆದಿತ್ತು. ಯಾವುದು? ಈ ಒಂದು ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು? ಈ ಒಂದು ಲಿವರ್ಪೂಲ್ ಅಂತ ಹೇಳ್ತೀವಿ. ಲಿವರ್ಪೂಲ್ ಎಲ್ಲಿ ಕಂಡು ಬರುತ್ತೆ ಸರ್? ಈ ಒಂದು ಇಂಗ್ಲೆಂಡಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಇದರಲ್ಲಿ
ಟಾಪಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಕಜಕಿಸ್ತಾನ. ಆ್ಯಂಡ್ ದೆನ್ ಸರ್ ಸೆಕೆಂಡ್ ಯಾವುದು ಸರ್ ಉಜ್ಬೇಕಿಸ್ತಾನ. ಆ್ಯಂಡ್ ದೆನ್ ಸರ್ ನೆಕ್ಸ್ಟ್ ಥರ್ಡ್ ಯಾವುದು ಸರ್? ಥರ್ಡ್ ಇರೋದೇ ನಮ್ಮ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ಅಂತ ಹೇಳಿದ್ವಿ. ಯಾವುದು ಈ ಒಂದು ಥರ್ಡ್ ರ್ಯಾಂಕಲ್ಲಿ ನಮ್ಮ ಭಾರತ ಇದೆ. ಸೊ ಟೋಟಲಿ 4 ಪದಕಗಳನ್ನು ಗೆಲ್ಲುವ ಮೂಲಕ ನಮ್ಮ ಭಾರತ ಏನಿದೆ ಅಲ್ವಾ, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 3ನೇ ಸ್ಥಾನದಲ್ಲಿ ಬಂದು ಕೂತಿದೆ. ಓಕೆ, ಸೊ ಎಷ್ಟು ಪದಕಗಳನ್ನು ಗೆದ್ದಿದೆ? 4 ಪದಕಗಳನ್ನು ಗೆದ್ದಿದೆ. ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿದೆ. ಸೊ ಹಾಗಾದರೆ ಮೊದಲು ಯಾರಿದ್ದಾರೆ? ಕಜಕಿಸ್ತಾನ. ಆ್ಯಂಡ್ ದೆನ್ ಸೆಕೆಂಡ್ ಯಾರಿದ್ದಾರೆ ಸರ್? ಈ ಉಜ್ಬೇಕಿಸ್ತಾನದವ್ರು ಇದ್ದಾರೆ. ಓಕೆ, ಆ್ಯಂಡ್ ದೆನ್ ಎಲ್ಲಿ ನಡೆದಿತ್ತು ಸರ್ ಲಿವರ್ಪೂಲಲ್ಲಿ ನಡೆದಿತ್ತು. ಫೂಲಲ್ಲಿ ನಡ್ತಿತ್ತಾ ಸರ್? ಯಾಕೆ ಸರ್? ಅವ್ರನ್ನ ಕೋರ್ಟಲ್ಲಿ ಆಡಿಸ್ಬೋದಾಗಿತ್ತಲ್ವಾ? ಹಾಗೆ ನೆನಪಿಟ್ಕೊಳ್ಳಿ, ಏನಾದರೂ ಒಂದು ಮಾಡಿ ನೆನಪುಳಿತವೆ. ಅಂದರೆ ನೆಕ್ಸ್ಟ್ ಭಾರತವು ಯಾವ ದೇಶದೊಂದಿಗೆ ಮೈತ್ರಿ 2025 ವ್ಯಾಯಾಮವನ್ನು ನಡೆಸಿತು ಅಂತ ಕೇಳ್ತಾನೆ. ಯಾವುದು ಈ ಒಂದು ಮೈತ್ರಿ ವ್ಯಾಯಾಮ ಯಾವ ದೇಶದೊಂದಿಗೆ ನಡೆಸಿದವ ಸರ್? ಸರ್ ಇವಾಗಲೇ ನೋಡಿದಿವಲ್ಲ ಸರ್, ಅವ್ರು ಯಾರೋ ಇದ್ರಲ್ಲ ಅನುತಿನ್ ವಿಚಾರಣ ಕೂರಲ್ ಅಂತ ಇದ್ರಲ್ವಾ, ಅನುತಿನ್ ಅಂತ ಅವ್ರ ಹೆಸರು. ಅವರು ಅದೇ ದೇಶದವರು ಸರ್. ಇವರು ಸಹ ಯಾರು ಥೈಲ್ಯಾಂಡ್ ದೇಶದ ಜೊತೆ ಈ ಒಂದು ಮೈತ್ರಿ 2025 ವ್ಯಾಯಾಮ ನಡೆಸಿದೆ. ಓಕೆ, ಸೊ ಮೀನ್ಸ್ ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ ಲಿಂಕ್ ಮಾಡಿ ಓಕೆ, ಡಾಟ್ 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 ಇದಾವ ಕೂಡಿಸಿ ಆಕೃತಿಯನ್ನು ಏನೋ ಒಂದು ಆಕೃತಿ ಆಗೇ ಆಗುತ್ತೆ. ಒಟ್ಟಿನಲ್ಲಿ ಡಾಟ್ಗಳನ್ನು ಕೂಡಿಸ್ತಾ ಹೋಗಿ ಓಕೆ ನೆನಪುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಮೇಡ್ ಇನ್ ಇಂಡಿಯಾ ಭಾರತ್ 32 ಬಿಟ್ ಮೈಕ್ರೋ ಪ್ರೊಸೆಸರ್ನ ಹೆಸರೇನು ಅಂತ ಕೇಳಿದಾನೆ. ಓಕೆ, ಸೊ ದಿಸ್ ಇಸ್ ಅ ಮೈಕ್ರೋ ಪ್ರೊಸೆಸರ್. ಯಾವುದಿದೆ ಈ ಒಂದು ಮೈಕ್ರೋ ಪ್ರೊಸೆಸರ್ ಸರ್? ಈ ಒಂದು ವಿಕ್ರಮ್ 320 ಹೌದು ಸರ್, ಈ ಒಂದು ವಿಕ್ರಮ್ 320 ಅಂತ ಹೇಳ್ತೀವಿ. ಎಷ್ಟು ಬಿಟ್ಗಳ ಮೈಕ್ರೋ ಪ್ರೊಸೆಸರ್ ಆಗಿದೆ ಸರ್? ಅದು 16 ಬಿಟ್ಟ, ಇಲ್ಲಾಂದರೆ 64 ಬಿಟ್ಟ, ಇಲ್ಲಾಂದರೆ 32 ಬಿಟ್ಟ, ಇಲ್ಲಾಂದರೆ 8 ಬಿಟ್ಟ ಅಂತ ಕೇಳಿದ್ರೆ ಅವಾಗ ಹೇಳಬೇಕಿತ್ತು ಸರ್ 32 ಬಿಟ್ಸ್ಗಳನ್ನು ಹೊಂದಿರತಕ್ಕಂಥ ಮೈಕ್ರೋ ಪ್ರೊಸೆಸರ್ ಆಗಿದೆ. ಯಾವುದು ಸರ್? ಅದು ವಿಕ್ರಮ್ 320 ಅಂತ ಹೇಳಬೇಕಾಗುತ್ತೆ ನೀವು. ಓಕೆ, ಯಾವುದು ಈ ಒಂದು ವಿಕ್ರಮ್ 3201 ಅನ್ನೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಲಿಂಗಾಂತರ ಸೂಚ್ಯಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ಲಿಂಗಾಂತರ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಓಕೆ, ಸೊ ಲಿಂಗಾಂತರ ಮೀನ್ಸ್ ಗಂಡು ಹೆಣ್ಣು ಅಂತ ನೀವು ಲಿಂಗ ಭೇದ ಭಾವ ಮಾಡೋದಲ್ವಾ. ಓಕೆ, ಗಂಡು ಇಲ್ಲಿ, ಹೆಣ್ಣು ಇಲ್ಲಿ, ಇವರಿಬ್ಬರ ಮಧ್ಯ ಒಂದು 131ನೇ ಸ್ಥಾನದಲ್ಲಿದೆ. ಓಕೆ, ಸ್ನೇಹಿತರು 131ನೇ ಸ್ಥಾನ ಅಂತ ಹೇಳ್ತೀವಿ. ಜಾಗತಿಕ ಲಿಂಗಾಂತರ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ 131ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರುತ್ತಾ ಇದೆ. ಅದೇನು ಸರ್ ಫಸ್ಟ್ ಯಾರಿದ್ದಾರೆ? ಫಸ್ಟ್ ಸರ್ ಐಸ್ಲ್ಯಾಂಡ್ ಇದೆ. ಯಾವ ದೇಶ? ಈ ಒಂದು ಐಸ್ಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಸರ್ ಸೆಕೆಂಡ್ ಯಾವುದಿದೆ ಸರ್? ಐಸ್ಲ್ಯಾಂಡ್ ಅಂದರೆ ಅಲ್ಲಿ ಯಾವುದೊಂದು ಮತ್ತೊಂದು ಲ್ಯಾಂಡ್ ಇರಬೇಕು ಸರ್, ಫಿನ್ಲ್ಯಾಂಡ್. ಹೌದು, ಫಿನ್ಲ್ಯಾಂಡ್ ಇದೆ. ಆ್ಯಂಡ್ ದೆನ್ ಥರ್ಡ್ ಯಾವುದಿದೆ ಸರ್? ಅದರ ಪಕ್ಕನೇ ಇರ್ಬೋದು ಸರ್ ಇನ್ನೊಂದು ಯಾವುದೋ ಒಂದು ನಾರ್ವೆ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಐಸ್ಲ್ಯಾಂಡ್, ಸೆಕೆಂಡ್ ಯಾವುದು ಫಿನ್ಲ್ಯಾಂಡ್, ಆ್ಯಂಡ್ ದೆನ್ ಥರ್ಡ್ ಯಾವುದು ಅಂದರೆ ನಾರ್ವೆ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಟಾಪ್ 3 ಸಹ ಕೇಳ್ತಾನೆ ಸರ್. ಫಸ್ಟ್ ಒಂದು ಮಾತ್ರ ನೆನ್ಪಿಟ್ಕೊಳ್ತೀನಿ. ನೀವು ಲಾಸ್ಟ್ ನೀವು RRB ಗ್ರಾಜುಯೇಟ್ ಎಕ್ಸಾಮ್ ನೋಡಿದ್ರೆ ಮೀನ್ಸ್ NTPC ಗ್ರಾಜುಯೇಷನ್ ಎಕ್ಸಾಮ್, ಅಲ್ಲಿ ನಿಮಗೆ ಟಾಪ್ ಸೆಕೆಂಡ್ ಯಾವುದಿದೆ ಅಂತ ಸಹ ಕೇಳಿದ್ದಾನೆ ಕೆಲವೊಂದು ಸೂಚಂಕಗಳು. ಓಕೆ, ಸೊ ಅದಕ್ಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಲಿಂಗಾಂತರ ಸೂಚಂಕ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಯಾವ್ಯಾವ ಡೈಮೆನ್ಷನ್ಗಳು, ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಾರೆ? ಯಾವ್ದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ, ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅಪಾರ್ಚುನಿಟಿ ಅಂತ ಹೇಳ್ತೀವಿ. ಅಂದರೆ ಇನ್ನೊಂದು ಹೆಲ್ತ್ ಆ್ಯಂಡ್ ಸರ್ವೈವಲ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಎಜುಕೇಷನಲ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಯಾವುದು ಅಂದರೆ ಈ ಒಂದು ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಸರ್ನಾ. ಸೊ ಈ 4 ಸಹ ಅಲ್ಲಿ ಆ ದೇಶದ ಒಂದು ಹೆಣ್ಣಿಗೆ ಸಿಗ್ತಾ ಇತ್ತು ಅಂತಂದರೆ ಅದನ್ನು ಅವರು ಹೇಗೆ ಅಂದರೆ ಟಾಪಲ್ಲಿ ತೊಗೊಂಡು ಬರ್ತಾ ಹೋಗ್ತಾರೆ ಸರ್ನಾ. ಯಾರು? ಈ ಒಂದು ಜಾಗತಿಕ ಲಿಂಗಾಂತರ ಸೂಚ್ಯಂಕ ಬಿಡುಗಡೆ ಮಾಡ್ತಕ್ಕಂತಹ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ? ಯಾರು ಸರ್? ಯಾರು? ನಮ್ಮ ಸೌತ್ ಆಫ್ರಿಕಾದವರು ಅಂತ ಹೇಳ್ತೀವಿ ಸರ್ನಾ. ಯಾರು? ನಮ್ಮ ಸೌತ್ ಆಫ್ರಿಕಾದವರು. ಓಕೆ, ಸೌತ್ ಆಫ್ರಿಕಾದವರು ಯಾರನ್ನ ಸೋಲಿಸಿದ್ರು ಸರ್? ದಟ್ಸ್ ಇಂಪಾಸಿಬಲ್ ಟು ಆನ್ಸರ್. ಯಾವುದು? ಆಸ್ಟ್ರೇಲಿಯಾದವರು. ಓಕೆ, ಗೆಸ್ ಮಾಡಿ ಹೇಳಿದ್ರೆ ಆಸ್ಟ್ರೇಲಿಯಾ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಆಸ್ಟ್ರೇಲಿಯಾದವರು ಫೈನಲ್ಗೆ ಬಂದು ಸೋತಿರೋದು ಭಾಳ ಅಂದರೆ ಭಾಳ ಕಡಿಮೆ. ಆ 0.000001 ಹೀಗೆ ಹೇಳ್ಬೋದೇನೋ ಸರಿನಾ. ಸೊ ಅಷ್ಟು ಅವರು ಫೈನಲ್ಗೆ ಬಂದರೆ ತೊಗೊಂಡೇ ಹೋಗ್ತಾರೆ ಕಪ್ ಸರಿನಾ. ಸೊ ಬಟ್ ಇಲ್ಲಿ ಹೇಗೆ ಅಂದರೆ ಫೈನಲಲ್ಲಿ ಇವರು ಕೈ ಎತ್ತಿದ್ದಾರೆ ಯಾರು? ಆಸ್ಟ್ರೇಲಿಯಾದವರು. ಬಟ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಸರ್? ಈ ಒಂದು ದಕ್ಷಿಣ ಆಫ್ರಿಕಾ. ಹಾಗಾದರೆ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ಬೋದಲ್ಲ ನಿಮಗೆ? ಎಷ್ಟನೇ ಆವೃತ್ತಿ ಆಗಿತ್ತು ಸರ್? ಥರ್ಡ್ ಆವೃತ್ತಿ ಆಗಿತ್ತು ಸರ್. ಹಾಗಾದರೆ ಮೊದಲನೇ ಆವೃತ್ತಿ ನಡೆದಿತ್ತಾ? ಹೌದು, 2021ರಲ್ಲಿ ಮೊದಲನೇ ಆವೃತ್ತಿ ನಡೆದಿತ್ತು. ಎರಡನೇದು 2023ರಲ್ಲಿ, ಆ್ಯಂಡ್ ದೆನ್ ಮೂರನೇದು ಈ ಒಂದು 2025 ನಡೆದಿತ್ತು ಸರಿನಾ. ಸೊ ಮೊದಲನೇದು ಯಾರು ಗೆದ್ದಿದ್ದಾರೆ ಸರ್? ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ರು. ಎರಡನೇದು ಯಾರು ಗೆದ್ದಿದ್ದಾರೆ ಸರ್? ಎರಡನೇದು ಗೆದ್ದಿದ್ದು ಯಾರು ಅಂತ ಕೇಳಿದ್ರೆ ನಮ್ಮ ಆಸ್ಟ್ರೇಲಿಯಾದವ್ರು ಗೆದ್ದಿದ್ರು. ಆ್ಯಂಡ್ ದೆನ್ ಸರ್ ಮೂರನೇದು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಈ ದಕ್ಷಿಣ ಆಫ್ರಿಕಾದವ್ರು ಗೆದ್ದಿದ್ದಾರೆ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಫಸ್ಟ್ ಸೆಕೆಂಡಲ್ಲಿ ಸೋತಿರೋರು ಯಾರು ಗೊತ್ತಾ? ನಮ್ಮ ಇಂಡಿಯಾದವರೇ ಫೈನಲ್ಗೆ ಹೋಗಿ ಸೋತಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಶಾಂತಿ ಸೂಚ್ಯಂಕ 2025ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದಾನೆ ಸರ್. ಯಾವುದು ಈ ಒಂದು ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಸರ್? ಡೆನ್ಮಾರ್ಕ್, ನಾರ್ವೆ, ಐಸ್ಲ್ಯಾಂಡ್ ಮತ್ತು ಯುಕ್ರೇನ್. ಓಕೆ, ಯುಕ್ರೇನ್ ಇರೋಕ್ಕೆ ಸಾಧ್ಯ ಇರುತ್ತಾ? ಸರಿ ಇಲ್ಲ. ಸೊ ಈ ಒಂದು ಶಾಂತಿ ಇರಬೇಕಂದ್ರೆ ತಲೆ ಮೇಲೆ ಏನು ಇಟ್ಕೋಬೇಕು? ಐಸ್ ಇಟ್ಕೋಬೇಕು. ಸೊ ಐಸ್ಲ್ಯಾಂಡ್ ಏನಿದೆಯಲ್ವ ಫಸ್ಟ್ ಸ್ಥಾನದಲ್ಲಿದೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸರ್ ಸೆಕೆಂಡ್ ಯಾವುದಿದೆ? ಐಸಾ? ಅದ್ರ ಪಕ್ಕ ಐರ್ಲ್ಯಾಂಡ್ ಸರ್. ಸ್ವಲ್ಪ ಸ್ಪೆಲ್ಲಿಂಗ್ ಎರರ್ ಮಾಡ್ಕೊಳ್ಳೋಣ. ಈ ಒಂದು ಐಸ್ಲ್ಯಾಂಡ್ಗೆ ಐಸ್ ಇಟ್ಕೊಳ್ಳೋ ಬದಲು ಏನು ಇಟ್ಕೊಂಡ್ಬಿಟ್ಟಿದ್ದೀನಿ? ಈ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಐರ್ಲ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಥರ್ಡ್ ಯಾವುದಿದೆ? ಥರ್ಡ್ ಬೇಕಾ?
ಈ ಡೆನ್ಮಾರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸರ್ ಲಾಸ್ಟ್ ಯಾವುದಿದೆ, ಓಕೆ, ಈ ಒಂದು ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಲಾಸ್ಟ್ ಯಾವುದಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಯಾವುದಿದೆ ಅಂತ ಕೇಳಿದ್ರೆ ಸರ್ ಅಫ್ಘಾನಿಸ್ತಾನ್, ಆ್ಯಂಡ್ ದೆನ್ ಈ ಒಂದು ಪ್ಯಾಲೆಸ್ತೈನ್, ಆ್ಯಂಡ್ ದೆನ್ ಗಾಜಾ, ಆ್ಯಂಡ್ ದೆನ್ ರಷ್ಯಾ. ಆನ್ಸರ್ ಮಾಡ್ಬೋದು ಯಾವುದು ಅಂತ. ಓಕೆ, ರಷ್ಯಾ. ಓಕೆ, ಈ ಒಂದು ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ರಷ್ಯಾದವರೇ ಇದ್ದಾರೆ ನೋಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 2025 ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಯಾವುದು ರಾಜ್ಯ ಗೆದ್ದಿದೆ ಸರ್ ಇದು ಮಾಸ್ಟರ್ ಕಪ್ಸ್ನ? ಯಾವ್ದು ಗೆದ್ದಿದೆ ಸರ್? ಈ ಒಂದು ಪಂಜಾಬ್ ಗೆದ್ದಿದೆ. ಪಂಜಾಬ್ ಗೆದ್ದಿದೆಯಾ? ಇಲ್ಲ ಸರ್. ಯಾಕೆ ಅಂದರೆ ಈ ಒಂದು ತಮಿಳ್ನಾಡು ಗೆದ್ದಿದೆ ಸರ್. ಪುರುಷರ ಪ್ರಶಸ್ತಿಯನ್ನು ಈ ಒಂದು ತಮಿಳ್ನಾಡು ಗೆದ್ದರೆ, ಆ್ಯಂಡ್ ದೆನ್ ಮಹಿಳೆಯರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರ್? ಅವಾಗ ಹೇಳಬೇಕಾಗುತ್ತೆ ಸರ್ ಒಡಿಶಾ ಗೆದ್ದಿದೆ. ಓಕೆ, ಸೊ ಇಲ್ಲಿ ನಿಮಗೆ ಜಸ್ಟ್ ಈ ರೀತಿ ಕ್ವಶನ್ ಕೊಟ್ಟರೆ ಇದು ಕ್ವಶನೇ ರಾಂಗ್ ಇದೆ ಆ್ಯಕ್ಚುಲಿ. ಯಾಕೆ ಅಂದರೆ ಇಲ್ಲಿ ಪುರುಷ ಮಹಿಳೆ ಅಂತ ಮೆನ್ಷನ್ ಮಾಡಬೇಕಾಗಿತ್ತು ಆತ, ಬಟ್ ಇಲ್ಲಿ ಆದರೂ ಸಹ ನಾನು ಆನ್ಸರ್ ಹಾಕಲೇಬೇಕು ಅಂತಂದರೆ ತಮಿಳ್ನಾಡು ಹಾಕಬೇಕು, ಯಾಕಂದರೆ ಒಡಿಶಾ ಆಪ್ಷನಲ್ಲೇ ಇಲ್ಲ ಅಲ್ವಾ. ಓಕೆ, ಹಾಗೆ ಹೇಳ್ಬೋದು ನೀವು. ಸೊ ಯಾವುದು 2025 ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಪುರುಷ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ತಮಿಳ್ನಾಡು ರಾಜ್ಯ. ಆ್ಯಂಡ್ ಮಹಿಳಾ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಇದು ಈ ಒಡಿಶಾ ರಾಜ್ಯ ಅಂತ. ಓಕೆ, ಹಾಗಾದರೆ ಈ ಒಂದು ಮಾಸ್ಟರ್ಸ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ ಸರ್? ಹಾಕಿಗೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? ಈ ಒಂದು ಹಾಕಿಗೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕಿಚನ್ ಮತ್ತು ಮೆನಾರ್ ಜೌಗು ಪ್ರದೇಶಗಳು ಯಾವ ರಾಜ್ಯದಲ್ಲಿ ಇದ್ದಾವೆ ಅಂತ ಕೇಳಿದ್ದೇನೆ. ಕಿಚನ್ ಮತ್ತು ಮೆನಾರ್ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಸರ್? ಯಾವ ರಾಜ್ಯದಲ್ಲಿ ಹೇಳ್ಬೋದಾ? ಯಾವುದು ಸರ್? ರಾಜಸ್ಥಾನ. ಹೌದು ಸರ್, ಈ ಒಂದು ರಾಜಸ್ಥಾನದಲ್ಲಿ ಕಂಡುಬರ್ತವೆ. ಯಾವುದು? ಈ ಒಂದು ಕಿಚನ್ ಮತ್ತು ಮೆನಾರ್ ಅಂತ ಹೇಳ್ತೀವಿ. ಇವು ರೀಸೆಂಟಾಗಿ ರಾಮ್ಸರ್ ಸೈಟ್ಗೆ ಸೇರ್ಪಡೆಗೊಂಡಿದ್ದಾವೆ. ಸರ್ನ ಯಾವುದು? ಈ ಒಂದು ರಾಮ್ಸರ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥ ಸ್ಥಳಗಳಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ? ಸೆಂಚುರಿ ಹೊಡಿಬೇಕಾಗಿತ್ತು, ಬಟ್ ಏನು ಮಾಡೋದು, 99ಗೆ ಔಟ್ ಆಯಿತು. ಯಾವುದು? ನಮ್ಮ ಭಾರತ ದೇಶ ಅಲ್ವಾ. ಸೊ ಏನಂತ ಹೇಳ್ತೀವಿ? 99 ಅಂತ ಹೇಳ್ತೀವಿ. ಓಕೆ, ಎಷ್ಟನೇ ಸ್ಥಾನದಲ್ಲಿದೆ? ಒಂದು 99ನಲ್ಲಿ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, 2025 ನ್ಯಾಟೋ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತ ಕೇಳಿದ್ರೆ. ನ್ಯಾಟೋ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕೈತೆ ಸರ್, ನೀವು ಒಂದು ನೆದರ್ಲ್ಯಾಂಡ್ ಈ ನ್ಯಾಟೋ ಶೃಂಗಸಭೆಯನ್ನು ಆಯೋಜಿಸಿತ್ತು. ಯಾವಾಗ? 2025 ಯಾವುದು? ನೆದರ್ಲ್ಯಾಂಡ್ ಅಂತ ಹೇಳ್ತೀವಿ. ಎನ್ ಫಾರ್ ನ್ಯಾಟೋ ಆ್ಯಂಡ್ ದೆನ್ ಎನ್ ಫಾರ್ ನೆದರ್ಲ್ಯಾಂಡ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ನ್ಯಾಟೋದಲ್ಲಿ ಟೋಟಲಿ ಎಷ್ಟು ಸದಸ್ಯಗಳಿದ್ದಾವೆ ಸರ್? 32. ಹೌದು, ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾನ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ರಾದಲ್ಲಿ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಸರ್? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕೈತೆ ಸರ್, ಈ ಒಂದು ಪರಾಗ್ ಜೈನ್ ಅವರು. ಯಾರು? ಈ ಪರಾಗ್ ಜೈನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಧನ ಪರಿವರ್ತನೆ ಸೂಚ್ಯಂಕ 2025 ಭಾರತ ಸ್ಥಾನ ಎಷ್ಟು ಅಂತ ಕೇಳಿದ್ರೆ. ಓಕೆ, ಯಾವುದು? ಈ ಒಂದು ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ? ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 71st ಸರ್. ಯಾವುದು? ಈ ಒಂದು 71st ಅಂತ ಹೇಳ್ತೀವಿ. ಓಕೆ, 71ನೇ ಸ್ಥಾನದಲ್ಲಿ ನಮ್ಮ ಭಾರತ ಸ್ಥಾನ ಇದೆ. ಯಾವುದರಲ್ಲಿ? ಈ ಒಂದು ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ. ಓಕೆ, ಆ್ಯಂಡ್ ದೆನ್ ಲಿಂಗಾಂತರ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನ ಇತ್ತು ಸರ್? ಮರ್ತು ಬಿಟ್ರಾ? 1 ಮಧ್ಯ 1 3. ಆ್ಯಂಡ್ ದೆನ್ ಸರ್ ಈ ಹಸಿವು ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ಸರ್? ಮರ್ತು ಬಿಟ್ರಾ ಸರ್? 102 ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವ ಸೂಚ್ಯಂಕ ಇದೆ ನಿಮಗೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಯಾವ ಸೂಚ್ಯಂಕದಲ್ಲಿ ಇತ್ತು ಸರ್ ನಮ್ಮದು? ಸರ್ 99. ಆ್ಯಂಡ್ ಇನೋವೇಷನ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ಸರ್ ನಮ್ಮದು? ಸರ್ 38. ಓಕೆ, ಎಲ್ಲ ಸರ್ ನೆನಪಿದಾವಲ್ವಾ? ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026 QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು QS ವಿಶ್ವ ಅಂತ ಕೇಳಿದ್ರೆ ನೋಡಿ. ಓಕೆ, ಏನು ಕೇಳಿಲ್ಲ ನಿಮಗೆ, ಏಷ್ಯಾ ಅಂತ ಕೇಳಿಲ್ಲ, ವಿಶ್ವ ಅಂತ ಕೇಳಿದಾನೆ. ಸೊ ಹಾಗಾದರೆ ವಿಶ್ವ ಅಂದರೆ ಯಾವುದಾಗುತ್ತೆ ಸರ್? ಹೇಳ್ಬೋದಾ? ಯಾವುದು ಸರ್? ಅಗೇನ್ ದೆಹಲಿನೇ ಆಗುತ್ತೆ ಸರ್. ಹೌದಾ? ಓಕೆ, ದೆಹಲಿನೇ ಆಗುತ್ತೆ. ಈ ಒಂದು QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಅಂತ ಅಂದರು ಸಹ ನಿಮಗೆ ಇದೇ ದೆಹಲಿ. ಆ್ಯಂಡ್ ದೆನ್ ಈ ಒಂದು QS ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಅಂದರೂ ಸಹ ನಿಮಗೆ ಅವಾಗಲೂ ಸಹ ಹೇಳಬೇಕಾಗುತ್ತೆ ನೀವು ಇದೇ ಒಂದು ದೆಹಲಿ ಅಂತ. ಹಾಗಾದರೆ ಇದರಲ್ಲಿ ಫಸ್ಟ್ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಯಾವುದು ಸರ್? MIT ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು MIT ಎಲ್ಲಿ ಕಂಡುಬರುತ್ತೆ ಸರ್? MIT ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು US ಅಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದಿದೆ ಸರ್? ಇಂಪೀರಿಯಲ್ ಕಾಲೇಜ್ ಇದೆ. ಎಲ್ಲಿ ಕಂಡುಬರುತ್ತೆ? ಅದು ಲಂಡನ್ನಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನಮ್ಮ ಭಾರತದಲ್ಲಿ ಯಾವುದು ಫಸ್ಟ್ ಇದೆ ಸರ್? ದೆಹಲಿ ಇದೆ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಒಂದು IIT ಬಾಂಬೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಕ್ಸಿಯಮ್ ಮಿಷನ್ 4ಗೆ ಆಯ್ಕೆಯಾದ ಭಾರತೀಯ ಗಗನಯಾತ್ರಿ ಯಾರು ಸರ್? ಶುಭಾಂಶು ಶುಕ್ಲಾ ಅವರ ಅಲ್ವಾ? ಸೊ ಅವರ ಹೆಸರು ಮೇಲೆ ಒಂದು ರಸ್ತೆಯನ್ನು ಸಹ ಓಪನ್ ಮಾಡಿದ್ದಾರೆ. ಎಲ್ಲಿ? ಈ ಒಂದು UP ಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎಲ್ಲಿ? ಲಕ್ನೋದಲ್ಲಿ ಆ್ಯಕ್ಚುಲಿ, ಯಾಕಂದರೆ ಅವರ ಊರು ಈ ಒಂದು ಲಕ್ನೋ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಫ್ರೆಂಚ್ ಓಪನ್ನಲ್ಲಿ ಪುರುಷರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಫ್ರೆಂಚ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ CC ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳಬೇಕಾಗುತ್ತೆ. ಯಾರು? ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಹಿಳೆ ಯಾರು ಸರ್? ಕೋಕೋ ಗೌಫ್ ಅವರು. ಅದಕ್ಕೆ CC ಅಂತ ಹೇಳಿದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲೇ ಇದೆ ನೋಡಿ, ಕೋಕೋ ಗೌಫ್ ಅವರು ಗೆದ್ದಿದ್ದಾರೆ. ಯಾವುದರಲ್ಲಿ? ಒಂದು ಮಹಿಳಾ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ. ಅಂದರೆ 2025 UEFA ನೇಷನ್ಸ್ ಲೀಗ್ ಫೈನಲ್ಸನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ. ಯಾವ ದೇಶ ಗೆದ್ದಿದೆ ಸರ್? ಈ ಒಂದು UEFA ನೇಷನ್ಸ್ ಲೀಗನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಆಪ್ಷನ್ ಡಿ ಪೋರ್ಚುಗಲ್ ದೇಶ ಅಂತ. ಯಾವುದು? ಈ ಒಂದು ಪೋರ್ಚುಗಲ್ ದೇಶ ಗೆದ್ದಿದೆ. ಯಾವುದು? ಈ ಒಂದು UEFA ನೇಷನ್ಸ್ ಲೀಗ್ ಫೈನಲ್ಸ್ ಪ್ರಶಸ್ತಿಯನ್ನು. ಯಾವ ದೇಶ? ಪೋರ್ಚುಗಲ್ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾರನ್ನು ಸೋಲಿಸಿ ಗೆದ್ದಿದ್ದಾರೆ ಅವರು? ಈ ಒಂದು ಸ್ಪೇನ್ನ ಸೋಲಿಸಿ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವ ದೇಶವು ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಪಡೆಯಲಿದೆ ಅಂತ. ಯಾವುದು ಸರ್ ಇದು? ಯಾವುದು ಹೇಳ್ಬೋದಾ? ಯಾವುದು ತಾತ್ಕಾಲಿಕ ಸ್ಥಾನವನ್ನು ಪಡೆಯಲಿದೆ? ಲಿಥುವೇನಿಯಾ, ಲಾಟ್ವಿಯಾ, ಎಸ್ಟೋನಿಯಾ, ಆ್ಯಂಡ್ ದೆನ್ ಸ್ಲೋವೆನಿಯಾ. ಯಾವುದು ಅಂತ ಕೇಳಿದ್ರೆ ಈ ಒಂದು ಲಾಟ್ವಿಯಾ ಅಂತ ಹೇಳ್ತೀವಿ ಸರ್ನಾ.
ಲಾಟ್ರಿ ಹೊಡೆದಿದೆ ನೋಡ್ರಿ ಲಾಟ್ವಿಯಾಗೆ. ಸೊ ಫಸ್ಟ್ ಟೈಮ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಪಡೀತಾ ಇರತಕ್ಕಂಥ ಒಂದು ದೇಶವಾಗಿದೆ ಯಾವುದೇ ಒಂದು ಲಾಟ್ವಿಯಾ ಅಂತ ಹೇಳ್ತೀವಿ. ಸೊ ನಿಮಗೆ ಮೊನ್ನೆ ಹೇಳಿದ್ದೆ, ಏನು ಸರ್ ಏನು ಹೇಳಿದ್ರಿ ಸರ್ ನೀವು? ಮರ್ತ್ಬಿಟ್ಟಿದೆ. ಯಾವುದ್ಯಾವುದು ಸರ್ ಫಾರ್ಮುಲಾ ಹೇಳಿದ್ರು ಒಂದು ಬಹರೇನ್, ಆ್ಯಂಡ್ ನೆಕ್ಸ್ಟ್ ಸಿ ಸ್ಕ್ವೇರ್, ಯಾವುದ್ಯಾವುದು ಒಂದು ಕೊಲಂಬಿಯಾ, ಆ್ಯಂಡ್ ಇನ್ನೊಂದು ಯಾವುದು ಸಿ ಈ ಕಾಂಗೋ ಅಂತ ಹೇಳ್ತೀವಿ ಸರ್, ಆ್ಯಂಡ್ ದೆನ್ ಎಲ್ ಸ್ಕ್ವೇರ್, ಒಂದು ಎಲ್ ಅಂತಂದರೆ ಈ ಒಂದು ಲಾಟ್ವಿಯಾ ಅಂತ ಹೇಳಿದ್ವಿ, ಆ್ಯಂಡ್ ಇನ್ನೊಂದು ಎಲ್ ಯಾವುದು ಸರ್ ಲೈಬೀರಿಯಾ. ಓಕೆ, ಬಿ ಸಿ ಸ್ಕ್ವೇರ್ ಆ್ಯಂಡ್ ದೆನ್ ಎಲ್ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಏನಾದರೂ ಸರ್ ಇದು ನೆನಪುಳಿಲ್ಲ ಸರ್, ಬಟ್ ನಿಮಗೆ ಇದು ಫನ್ ಅಂತಾದರೆ ನೆನಪುಳಿಲಿ, ಬಟ್ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಿ ಸಿ ಎಲ್ ಬಿಟ್ಟು ಏನಾದರೂ ಬೇರೆ ಇತ್ತು ಅಂದರೆ ಅಲ್ಲಿ ನಾನು ಎಲಿಮಿನೇಟ್ ಮಾಡಬೇಕು ಅಂತ. ಓಕೆ, ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಯಾವುದು ಸರ್ ಬಹರೇನ್, ಆ್ಯಂಡ್ ನೆಕ್ಸ್ಟ್ ಯಾವುದು ಸರ್ ಕಾಂಗೋ, ಆ್ಯಂಡ್ ನೆಕ್ಸ್ಟ್ ಯಾವುದು ಕೊಲಂಬಿಯಾ, ಆ್ಯಂಡ್ ನೆಕ್ಸ್ಟ್ ಯಾವುದು ಸರ್ ಕಾಂಗೋ, ಯಾವುದು ಹೇಳಿದೆ ಕಾಂಗೋ ಹೇಳಿದೆ ಅಲ್ವಾ? ಕಾಂಗೋ, ಕೊಲಂಬಿಯಾ, ಬಹರೇನ್, ಲಾಟ್ವಿಯಾ ಆ್ಯಂಡ್ ದೆನ್ ಲೈಬೀರಿಯಾ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚೆನಾಬ್ ರೈಲು ಸೇತುವೆಯನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳ್ತೀನಿ. ಯಾರು ಉದ್ಘಾಟನೆ ಮಾಡಿದ್ದಾರೆ ಸರ್ ಇದನ್ನು? ಯಾರು ಅಂತ ಕೇಳಿದ್ರೆ ನಮ್ಮ ಭಾರತ ಪ್ರಧಾನಿ ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 51ನೇ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು? 51ನೇದು ಸರ್, 51ನೇದು ಅಂತ ಕೇಳಿದ್ರೆ ಒಂದು ಕೆನಡಾ ಸರ್. ಆ್ಯಂಡ್ ದೆನ್ 52ನೇದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರಿ ಒಂದು ಫ್ರಾನ್ಸ್ ಅಂತ. ಆ್ಯಂಡ್ ದೆನ್ 50ನೇದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗಿತ್ತು ಸರ್ ಯಾವುದು ಅಂದರೆ ಈ ಒಂದು ಇಟಲಿ ಅಂತ ಹೇಳ್ತೀವಿ ಸರ್. ಸೊ ಎಲ್ಲವೂ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 G7 ಶೃಂಗಸಭೆಯಲ್ಲಿ ಭಾರತದಿಂದ ಮುಖ್ಯ ಅತಿಥಿ ಯಾರು ಸರ್? ನಮ್ಮ ಭಾರತ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2025 IPL ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಸರ್? ಯಾವುದು? ಕೋಲ್ಕತ್ತಾ ನೈಟ್ ರೈಡರ್ಸಾ? ಇಲ್ಲ ಸರ್, ಯಾವುದಂದರೆ ನಮ್ಮ RCB ಅಂತ ಹೇಳ್ತೀವಿ. ಯಾವ ದೇಶ ಯಾವ ರಾಜ್ಯ? ನಮ್ಮ RCB. ಓಕೆ, ಯಾವ ತಂಡ ಅಂದರೆ ನಮ್ಮ RCB ಅಂತ ಹೇಳ್ತೀವಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಿ. ಓಕೆ, ಸೊ ಈ ಒಂದು ತಂಡ ಗೆದ್ದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಕೃತಿಕ ಬುದ್ಧಿಮತ್ತೆ ವಿಶೇಷ ಆರ್ಥಿಕ ವಲಯವನ್ನು ಸ್ಥಾಪಿಸುತ್ತಿರುವ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಓಕೆ, AI ಸ್ಪೆಷಲ್ ಎಕನಾಮಿಕ್ ಝೋನ್ಸನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಸ್ಥಾಪನೆ ಮಾಡ್ತಾ ಇದೆ ಸರ್ ಇದು? ಹೇಳ್ಬೋದಾ? ಹೇಳಿ ನೋಡುವ. ಇಂಪಾರ್ಟೆಂಟ್ ಇದೆ ನೋಡಿ ಇದು. ಯಾವುದು ಸರ್? ಛತ್ತೀಸ್ಗಢ. ಹೌದು, ಓಕೆ, ಛತ್ತೀಸ್ಗಢ ಆನ್ಸರ್ ಆಗಿದೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರಸ್ವತಿ ಸಮ್ಮಾನ್ 2024 ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೇಳಿದಾನೆ. ಯಾರು ಈ ಒಂದು ಸರಸ್ವತಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್ ಈ ಭದ್ರೇಶ್ ದಾಸ್ ಸ್ವಾಮಿಯವರು. ಯಾರು ಅಂದರೆ ಈ ಒಂದು ಭದ್ರೇಶ್ ದಾಸ್ ಸ್ವಾಮಿಯವರು ಅಂತ ಹೇಳ್ತೀವಿ. ಅಂದರೆ ಇದಕ್ಕಿಂತ ಹಿಂದಿನ ವರ್ಷ ಯಾರು ಅಂತ ಕೇಳಿದ್ರೆ ಸರ್ ನಮ್ಮ ಪ್ರಭಾ ವರ್ಮಾ ಅವರು. ಓಕೆ, ಯಾರು ಅಂದರೆ ನಮ್ಮ ಪ್ರಭಾ ವರ್ಮಾ ಅವರು ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದಿ ಆ್ಯಂಡ್ ಮೋರ್ ಎಂಬ ಆತ್ಮಚರಿತ್ರೆಯನ್ನು ಬರೆದವರು ಯಾರು ಅಂತ ಕೇಳಿದಾನೆ. ದಿ ಆ್ಯಂಡ್ ಮೋರ್, ದಿ ಒನ್ ಅಂತಂದರೆ ಸರ್ ಶಿಖರ್ ಧವನ್ ಅಂತ ಹೇಳ್ತಿದ್ವಿ. ಆ್ಯಂಡ್ ದೆನ್ ದಿ ಮೋರ್ ಅಂತ ಇದೆ. ಯಾರು ಸರ್ ಇದಕ್ಕೆ? ಯಾರು ಅಂದರೆ ಆ್ಯಕ್ಚುಲಿ ಇದು ಬುಕ್ಕೇ ಇಲ್ಲ, ಬಟ್ ಇಲ್ಲಿ ದ ಬುಕ್ ನೇಮೇನಾಗಬೇಕಾಗಿತ್ತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಅಂತ ಆಗಬೇಕಾಗಿತ್ತು. ದ ಒನ್ ಇದು ನೆನ್ಪಿಟ್ಕೊಳ್ಳಿ, ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಓಪನರ್ ಆಗಿ ಬರ್ತಿದ್ರಲ್ವ ಇವರು, ಸೊ ಅದಕ್ಕೆ ದ ಒನ್ ಅಂತ ಅವ್ರು ಬರ್ತಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಾರು? ಶಿಖರ್ ಧವನ್ ಅವರು. ವಿರಾಟ್ ಕೊಹ್ಲಿ ಅವರು ಇನ್ನೂ ಸಹ ಬರ್ದಿಲ್ಲ. ಓಕೆ, ಸೊ ಅದು ಬರೆದ್ರೆ ದ್ಯಾಟ್ಸ್ ಅ ಹಿಸ್ಟ್ರಿನೇ ಆಗುತ್ತೆ. ಮತ್ತು ನೆಕ್ಸ್ಟ್ ಪ್ರಶ್ನೆ, ಭಾರತ ರಾಷ್ಟ್ರಪತಿಗಳಿಗೆ ಮೊದಲ ಮಹಿಳಾ ADC ಆದ ವ್ಯಕ್ತಿ ಯಾರು ಅಂತ ಕೇಳಿದರೆ ಯಾರು ಆಗಿದ್ದಾರೆ ಸರ್ ಇವರು? ಯಶಸ್ವಿ ಸೋಲಂಕಿ ಅವರ. ಹೌದು, ಈ ಒಂದು ಯಶಸ್ವಿ ಸೋಲಂಕಿ ಅವರಾಗಿದ್ದಾರೆ. ಯಾರು? ಈ ಒಂದು ಯಶಸ್ವಿ ಸೋಲಂಕಿ ಅವರು ಅಂತ ಹೇಳ್ತೀವಿ. ಮಹಿಳಾ ADC ಅಂತ ಹೇಳ್ತೀವಿ. ಓಕೆ, ADC ಯಾರು? ಯಶಸ್ವಿ ಸೋಲಂಕಿ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ನಾರ್ವೆ ಚೆಸ್ ಪಂದ್ಯಾವಳಿಯನ್ನು ಗೆದ್ದಿರ್ತಕ್ಕಂತಹ ಆಟಗಾರ ಯಾರು ಸರ್? ದ ನಂಬರ್ 1 ಯಾರು ಸರ್ ಅವರು? ದಿಸ್ ಈಸ್ ನನ್ ಅದರ್ ದೆನ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಫ್ಕೋ ತನ್ನ ಮೊದಲ ವಿದೇಶಿ ನ್ಯಾನೋ ರಸಗೊಬ್ಬರ ಘಟಕವನ್ನು ಯಾವ ದೇಶದಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ದೇನೆ. ಸರ್ ಯಾವ ದೇಶದಲ್ಲಿ ಸ್ಥಾಪಿಸಿದೆ ಸರ್ ಇದು? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಬ್ರೆಜಿಲಲ್ಲಿ ಸ್ಥಾಪಿಸಿದೆ. ಯಾವುದು? ಈ ಒಂದು ಇಫ್ಕೋ ತನ್ನ ಮೊದಲ ವಿದೇಶಿ ನ್ಯಾನೋ ರಸಗೊಬ್ಬರ ಘಟಕವನ್ನು ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ಈ ಒಂದು ಬ್ರೆಜಿಲಲ್ಲಿ ಸ್ಥಾಪನೆ ಮಾಡಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಚಿಟ್ಟೆ ಅಭಯಾರಣ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ ಸರ್ ಅರಳಂ ಚಿಟ್ಟೆ ಅಭಯಾರಣ್ಯ ಅಲ್ವಾ ಸರ್ ಅದು? ಹೌದು ಸರ್, ಎಲ್ಲಿ? ಈ ಒಂದು ಕೇರಳ ಅಂತ ಹೇಳ್ತೀವಿ ಸರ್. ಎಲ್ಲಿ? ಒಂದು ಕೇರಳದಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 20,000 ಕೋಟಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ ಯಾವ ರಾಜ್ಯವು ತನ್ನ ಮೊದಲ ನ್ಯೂಸಿ ಕಾರ್ ಅನ್ನು ಸ್ಥಾಪಿಸಲು ಸಜ್ಜಾಗಿದೆ ಅಂತ ಕೇಳಿದ್ರೆ ಓಕೆ, ಯಾವುದು? ಈ ಒಂದು ನ್ಯೂಸಿ ಕಾರನ್ನು ಸ್ಥಾಪನೆ ಮಾಡಲು ಸಜ್ಜಾಗಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಬಿಹಾರ ಅಂತ. ಓಕೆ, ಯಾವುದು? ಈ ಒಂದು ಬಿಹಾರ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಸಾದ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಭಾರತೀಯ ಯಾರು ಅಂತ ಕೇಳಿದ್ದೇನೆ. ಸರ್ ಯಾರು ಸರ್ ಇವರು? ಯಾರು ಹೇಳ್ಬೋದಾ? ಯಾರು ಸರ್? ಜಾಹ್ನವಿ ಅವರು ಅಲ್ವಾ? ಸೊ ಜಾಹ್ನವಿ ದಂಗೇಟಿ ಅವರು ಅಂತ ಹೇಳ್ತೀವಿ ಸರ್. ನಾಸಾದ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಭಾರತೀಯ ಯಾರು? ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ, ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ನಾವು ಹೇಳಬೇಕಾಗತ್ತೆ ಸರ್ ಜಾಹ್ನವಿ ದಂಗೇಟಿ ಅವರು. ಓಕೆ, ಸೊ ಯಾರು ಅಂದರೆ ಜಾಹ್ನವಿ ದಂಗೇಟಿ ಅವರು ಅಂತ ಹೇಳ್ತೀವಿ. ಸೊ ಇವ್ರು ಯಾವ ರಾಜ್ಯದವರು ಸರ್? ನಮ್ಮ ಕರ್ನಾಟಕದವರಲ್ಲ, ಇವರು ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದವರು ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರ್? ಯಾರು ಸರ್? ಈ ಒಂದು
ಕೋವೆಂಟ್ರಿ ಅವರು ಅಲ್ವಾ, ಕೃಷ್ಣ ಕೋವೆಂಟ್ರಿ ಅವರು, ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಉಲ್ಲಾಸ್ ಯೋಜನೆಯಲ್ಲಿ ಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದ 3ನೇ ರಾಜ್ಯ ಎಂದು ಘೋಷಿಸಲ್ಪಟ್ಟ ರಾಜ್ಯ ಯಾವುದು ಅಂತ ಸರ್. ಓಕೆ ಸರ್, ಫಸ್ಟ್ನೇ ರಾಜ್ಯ ಮಿಜೋರಾಂ ಇತ್ತು ಸರ್, 2ನೇ ರಾಜ್ಯ ಯಾವುದು ಅಂದರೆ ಈ ಒಂದು ಗೋವಾ ಇತ್ತು ಸರ್, ಆ್ಯಂಡ್ ದೆನ್ 3ನೇ ರಾಜ್ಯ ಯಾವುದು ಸರ್, ತ್ರಿಪುರಾ ರಾಜ್ಯ, ಆ್ಯಂಡ್ ದೆನ್ 4ನೇ ರಾಜ್ಯ ಯಾವುದು ಸರ್, ಈ ಹಿಮಾಚಲ್ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಲಡಾಖ್ ಅಂತ. ಓಕೆ, ಅದು ಈ ಒಂದು 5ನೇ ಒಂದು ರಾಜ್ಯ ಅಂತ ಹೇಳ್ಬೋದು, ಇಲ್ಲಾಂದರೆ 5ನೇ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದು, ಇಲ್ಲಾಂದರೆ ಈ 1ನೇ ಈ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದು, ಯಾವುದೇ ಒಂದು ಲಡಾಖನ್ನು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬಿಹಾರದಿಂದ ಭಾರತ ಮೊದಲ ಲೋಕೋಮೋಟಿವನ್ನು ಯಾವ ದೇಶ ಸ್ವೀಕರಿಸುತ್ತದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ಭಾರತದ ಮೊದಲ ಲೋಕೋಮೋಟಿವನ್ನು ಯಾವ ದೇಶ ಸ್ವೀಕರಿಸ್ತಾ ಇದೆ ಹೇಳ್ಬೋದಾ? ಯಾವ ದೇಶದಿಂದ ಸ್ವೀಕರಿಸ್ತಾ ಇದೆ, ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಗಿನಿಯಾ ಅಂತ. ಓಕೆ, ಯಾವುದೇ ಒಂದು ಗಿನಿಯಾ ಅಂತ ಹೇಳ್ತೀವಿ ಸರ್, ಗಿನಿಯಾ ಅಲ್ಲ, ಅದು ಗಿನಿಯಾ ದೇಶ ಅಂತ ಹೇಳಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಿನಾಕ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದಾನೆ. ಓಕೆ, ಈ ಒಂದು ಪಿನಾಕವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಸಂಸ್ಥೆ ಯಾವುದು ಸರ್, ಇಸ್ರೋ, DRDO, HAL ಮತ್ತು ಈ ಒಂದು BHEL ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರಿ, ಈ ಪಿನಾಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು DRDO. ಓಕೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಸರ್, ನವದೆಹಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಇದರ ಒಂದು ಟೆಸ್ಟಿಂಗ್ ಸೆಂಟರ್ ಎಲ್ಲಿ ಕಂಡು ಬರುತ್ತೆ ಸರ್, ಒಡಿಶಾದ ಒಂದು ಚಾಂಡಿಪುರದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ ಸರ್. ಸೊ ಅಬ್ದುಲ್ ಕಲಾಂ ದ್ವೀಪ ಅಂತ ಸಹ ಹೇಳ್ತೀವಿ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, MIT ಮೊದಲ ಭಾರತೀಯ ಮೂಲದ ಪ್ರೋವೋಸ್ಟ್ ಯಾರು ಅಂತ ಕೇಳಿದಾನೆ. ಓಕೆ, ಯಾರು ಪ್ರೋವೋಸ್ಟ್ ಆಗಿದ್ದಾರೆ, ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಅನಂತ ಚಂದ್ರಶೇಖರನ್ ಅವರು. ಓಕೆ, ಸಿ ಒಂದು ಅನಂತ್ ಅವರು ಅಂತ ಹೇಳ್ತೀವಿ, ಅನಂತ ಚಂದ್ರಕಸನ್ ಅವರು. ಓಕೆ, ಚಂದ್ರಶೇಖರ್ ಅಲ್ಲ, ಚಂದ್ರಕಸನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದಿ ಸಾಹಿತ್ಯಕ್ಕಾಗಿ 2025 ಬಾಲ ಸಾಹಿತ್ಯ ಪುರಸ್ಕಾರವನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ. ಓಕೆ, ಒಂದು ಬಾಲ ಸಾಹಿತ್ಯವನ್ನು ಪಡೆದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು ಸುಶೀಲ್ ಶುಕ್ಲಾ ಅವರು. ಓಕೆ, ಯಾರು ಈ ಒಂದು ಬಾಲ ಸಾಹಿತ್ಯವನ್ನು ಪಡೆದಿರತಕ್ಕಂತಹ ವ್ಯಕ್ತಿಯಾಗಿದ್ದಾರೆ, ಯಾರು ಈ ಒಂದು ಸುಶೀಲ್ ಶುಕ್ಲಾ ಅವರು. ಓಕೆ, ಯಾರು ಈ ಒಂದು ಸುಶೀಲ್ ಶುಕ್ಲಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇವರ ಯಾವ ಪುಸ್ತಕ ಏಕ್ ಕಲೆಯೇ ಭಾರ ಅಂತ ಬರುತ್ತೆ. ಓಕೆ, ಏಕ್ ಕಲೆಯೇ ಭಾರ ಅನ್ನುವ ಒಂದು ಪುಸ್ತಕಕ್ಕಾಗಿ ಇವರು ಬಾಲ ಸಾಹಿತ್ಯ ಪುರಸ್ಕಾರವನ್ನು ಪಡೆದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ, ಯಾರು ಈ ಒಂದು ಸುಶೀಲ್ ಶುಕ್ಲಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತದ ಮೊದಲ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಮತದಾನವನ್ನು ಯಾವ ರಾಜ್ಯ ಘೋಷಿಸಿದೆ? ಯಾವ ರಾಜ್ಯ ಸರ್ ಇದು? ಯಾವ ರಾಜ್ಯ ಸರಿ, ಬಿಹಾರ ರಾಜ್ಯ ಅಂತ ಹೇಳ್ತೀವಿ ಸರ್, ಯಾವುದು ಈ ಒಂದು ಬಿಹಾರ ರಾಜ್ಯ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಫ್ರಾನ್ಸ್ ನಂತರ UPI ಸೇವೆಗಳನ್ನು ಅಳವಡಿಸಿಕೊಂಡ 2ನೇ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ. ಓಕೆ, UPI ಅಳವಡಿಸ್ಕೊಂಡಿರ್ತಕ್ಕಂಥ ಯುರೋಪಿಯನ್ ರಾಷ್ಟ್ರ ಯಾವುದು ಸರ್? ಫ್ರಾನ್ಸ್ ಅಳವಡಿಸ್ಕೊಳ್ತು, ಯಾಕಂದರೆ ಆ ದೇಶದ ಈ ಪ್ರೆಸಿಡೆಂಟ್ ಯಾರು, ಈ ಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ನಮ್ಮ ಭಾರತ ದೇಶಕ್ಕೆ ಬಂದಿದ್ರು. ಸೊ ಇಲ್ಲಿಂದ ಅವರು ಅಳವಡಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾದರೆ 2ನೇ ದೇಶ ಯಾವುದು ಸರ್? ಸೈಪ್ರಸ್ ಅವರು, ಗ್ರೀಸ್ ಅವರು, ಪೋರ್ಚುಗಲ್ ಅವರು ಮತ್ತು ಇಟ್ಲಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಯಾವುದಾಗುತ್ತೆ ಸರ್? ಸೈಪ್ರಸ್ ದೇಶ. ಯಾವುದು ಈ ಒಂದು ಸೈಪ್ರಸ್ ದೇಶ ಅಂತ ಹೇಳ್ತೀವಿ ಸರ್, ಯಾವುದು ಈ ಒಂದು ಸೈಪ್ರಸ್ ದೇಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕೃಷಿ ಡ್ರೋನ್ ಹಬ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದಾನೆ. ಓಕೆ, ಯಾವುದು ಒಂದು ಮೊದಲ ಕೃಷಿ ಡ್ರೋನ್ ಹಬ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಯಾವ ನಗರ ಸರ್? ಯಾವ ನಗರ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕೈತೆ ಸರ್, ಈ ಒಂದು ಚೆನ್ನೈ ಅಂತ. ಓಕೆ, ಯಾವುದೇ ಒಂದು ಚೆನ್ನೈ ಅಂತ ಹೇಳ್ತೀವಿ. ಓಕೆ, ಯಾರು ಭಾರತದ ಮೊದಲ ಕೃಷಿ ಡ್ರೋನ್ ಹಬ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಒಂದು ಕೃಷಿ ಡ್ರೋನ್ ಹಬ್ ಅನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ಒಂದು ಚೆನ್ನೈ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್, ಒಂದು INS ಗುಲ್ದಾರ್ ಸುತ್ತಲೂ ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ನಿರ್ಮಿಸಲಾಗುವುದು ಅಂತ ಹೇಳಿದ್ರೆ ಸರ್, ಎಲ್ಲಿ ನಿರ್ಮಿಸಲಾಗುವುದಲ್ಲ, ಎಲ್ಲಿ ನಿರ್ಮಿಸಲಾಗಿದೆ ಸರ್? ಈ ಒಂದು ಮಹಾರಾಷ್ಟ್ರ. ಈ ಒಂದು ಕ್ವಶನ್ ನಿಮಗೆ ಆಲ್ರೆಡಿ RRB NTPC ಎಕ್ಸಾಮಲ್ಲಿ ಬಂದಿದೆ. ಓಕೆ, ಅಂದರೆ ನಿಮ್ಮ SSC ಎಕ್ಸಾಮ್ಗೂ ಸಹ ಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಈ ತ್ಯಾಜ್ಯ ಮರುಬಳಕೆ ಉದ್ಯಾನವನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗುವುದು ಅಂತ ಕೇಳಿದ್ರೆ. ಓಕೆ, ಯಾವುದು ಒಂದು ಈ ತ್ಯಾಜ್ಯ ಮರುಬಳಕೆ ಉದ್ಯಾನವನವನ್ನು ಎಲ್ಲಿ ಸರ್ ಇದು? ಎಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳೋಕ್ಕಿತ್ತು ಸರ್, ದೆಹಲಿಯಲ್ಲಿ. ಯಾಕಂದರೆ ಈ ತ್ಯಾಜ್ಯ ಅಲ್ಲೇ ನಿಮಗೆ ಜಾಸ್ತಿ ಕಂಡು ಬರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ದೆಹಲಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ, ನಿರ್ಮಿಸಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 1948 ಜನಗಣತಿ ಕಾಯ್ದೆಯ ಯಾವ ವಿಭಾಗದ ಅಡಿಯಲ್ಲಿ ಭಾರತ ಸರ್ಕಾರವು 2027 ಜನಗಣತಿಯನ್ನು ಪ್ರಕಟಿಸಿದೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ವಿಭಾಗದ ಅಡಿಯಲ್ಲಿ 2027 ಜನಗಣತಿಯನ್ನು ಪ್ರಕಟಿಸಿದೆ? ಯಾವ ವಿಭಾಗ ಅಂತ ಕೇಳಿದ್ರೆ, ಯಾವ ಒಂದು ಸೆಕ್ಷನ್ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, 3rd ಕ್ಲಾಸ್ ಸೆಕ್ಷನ್ ಅಲ್ಲ, ಈ ಒಂದು 3rd ಸೆಕ್ಷನ್ ಅಂತ ಹೇಳ್ತೀವಿ ಸರ್, 3ನೇ ವಿಭಾಗ ಅಂತ ಹೇಳ್ತೀವಿ ಸರ್. ನಾವು ಸೊ ಇದಕ್ಕೆ ನೆನ್ಪಿಟ್ಕೊಳ್ಳಿ, ಏನಾದರೂ ಮಾಡಿ ನೆನ್ಪಿಟ್ಕೋಬೇಕಷ್ಟೇ. ಅಂದರೆ ನೆಕ್ಸ್ಟ್, ಮೀನುಗಾರಿಕೆ ಸಬ್ಸಿಡಿ ಒಪ್ಪಂದವನ್ನು ಸ್ವೀಕರಿಸಿದ 101ನೇ WTO ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ. ಓಕೆ, ಸೊ ಯಾವ ರಾಷ್ಟ್ರ ಇದನ್ನು ಸ್ವೀಕರಿಸಿದೆ, ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ನಮ್ಮ ಭಾರತ ಅಂತ ಹೇಳ್ತೀವಿ ಸರ್. ಯಾವುದು ನಮ್ಮ ಭಾರತ. ಈ ಒಂದು ಎಷ್ಟನೇ ದೇಶವಾಗಿದೆ ಸರ್? 101ನೇ ದೇಶವಾಗಿದೆ. ಯಾವುದು? ನಮ್ಮ ಭಾರತ. ಓಕೆ, ಯಾವುದರಲ್ಲಿ ಒಂದು ಮೀನುಗಾರಿಕೆ ಸಬ್ಸಿಡಿ ಒಪ್ಪಂದವನ್ನು ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ WTO ಸದಸ್ಯ ರಾಷ್ಟ್ರ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಲೀ ಝೆಮ್ ಯೂಂಗ್ ಯಾವ ದೇಶದ ಹೊಸ ಅಧ್ಯಕ್ಷರಾದರು ಅಂತ ಕೇಳಿದ್ರೆ ಸರ್, ಲೀ ಝೆಮ್ ಯೂಂಗ್ ಅವರು ಯಾವ ದೇಶದವರು ಸರ್? ಇವರು ಯಾವುದು? ಜಪಾನ್ ಅವರು, ದಕ್ಷಿಣ ಕೊರಿಯಾ, ಚೀನಾ ಮತ್ತು ಥೈಲ್ಯಾಂಡ್. ಓಕೆ ಸರ್, ಈ
ಥೈಲ್ಯಾಂಡ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವಾಗಲೇ ಹೇಳಿದೆ ಅಲ್ವಾ, ಯಾರು ಅವರು ಅನುಪಿತಿನ್ ಅನ್ನೋರು ಅವರು. ಆ್ಯಂಡ್ ದೆನ್ ಚೀನಾ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಜಿನ್ ಪಿಂಗ್ ಅವ್ರು ಇದಾರಲ್ವ, ಸೊ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಜಪಾನ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಸಾನಾಯಿ ತಕಾಚಿ ಅವರು ಇದಾರಲ್ವ, ಸೊ ಅದಕ್ಕೆ ಅಲ್ಲಿ ಸಹ ಅಲ್ಲ. ಸೊ ಯಾರು ಅಂದರೆ ಈ ಒಂದು ಲೀ ಜೆ ಮ್ಯೂಂಗ್ ಅವರು ಈ ದಕ್ಷಿಣ ಕೊರಿಯಾದ ಹೊಸ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶದೊಂದಿಗೆ ಮೊದಲ ಬಾರಿಗೆ ಪೋಲಾರ್ ರಿಸೆ ಸಹಯೋಗವನ್ನು ನಿರ್ಮಿಸಲಾಗುತ್ತದೆ ಅಂತ ಕೇಳಿದೆ. ಓಕೆ, ಒಂದು ಪೋಲಾರ್ ವೆಸಲ್ ಸಹಯೋಗವನ್ನು ಯಾವ ದೇಶದೊಂದಿಗೆ ಮಾಡಲಾಗ್ತದೆ, ಯಾವ ದೇಶ ಅಂತ ಹೇಳಿದ್ರೆ ಸರ್ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಈ ನಾರ್ವೇ ದೇಶ. ಯಾವ ದೇಶ? ಒಂದು ನಾರ್ವೇ ದೇಶ ಅಂತ ಹೇಳ್ತೀವಿ. ಯಾವ ದೇಶದೊಂದಿಗೆ ಮೊದಲ ಬಾರಿಗೆ ಪೋಲಾರ್ ಈ ಒಂದು ವೆಸಲ್ ಸಹಯೋಗವನ್ನು ನಿರ್ಮಿಸಲಾಗುತ್ತದೆ ಅಂತ ಹೇಳಿದ್ರೆ ಈ ಒಂದು ನಾರ್ವೇ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಸಿಕಲ್ ಸೆಲ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ವಾಟ್ ಯು ಮೀನ್ ಬೈ ಸಿಕಲ್? ಸಿಕಲ್ ಅಂದರೆ ಏನಿಲ್ಲ, ಪುಡುಗಲು ಅಂತ ಅರ್ಥ ಅದರ ಅರ್ಥದಲ್ಲಿ. ಮೀನ್ಸ್ ಈ ನಮ್ಮ ರೆಡ್ ಬ್ಲಡ್ ಸೆಲ್ಗಳು ಹೇಗಿರಬೇಕು ಸರ್? ಬೈಕನಿಕವಾಗಿರಬೇಕು. ಓಕೆ, ಬೈಕನಿಕವ ಅಂತ ಹೇಳ್ತೀವಿ. ಬಟ್ ಆ ಬೈಕನಿಕವಾಗಿದ್ದರೆ ಅವು ಹೇಗೆ ಚೆನ್ನಾಗಿ ಆಕ್ಸಿಜನ್ನ ತೊಗೊಂಡು ಹೋಗ್ತವೆ. ಬಟ್ ಅದೇನಾದರೂ ಇವಾಗ ನೋಡಿ, ಒಂದು ಗೂಡ್ಸ್ ಗಾಡಿ ಚೆನ್ನಾಗಿತ್ತು ಅಂತಂದರೆ ಅದು ಚೆನ್ನಾಗಿ ಗೂಡ್ಸ್ನ ತೊಗೊಂಡು ಹೋಗುತ್ತೆ. ಅದೇನಾದರೂ ಅದರ ಒಂದು ಡಿಕ್ಕಿ ಏನಿರುತ್ತಲ್ವ, ಅದು ಹಾಳಾಗಿದ್ದರೆ, ಅದರ ಒಂದು ಕಂಟೈನರ್ ಪಾರ್ಟ್ ಹಾಳಾಗಿದ್ದರೆ, ಸೊ ಅದೇನಾಗಿರುತ್ತೆ, ಮೋಟ್ಕ ಆಗಿದ್ದರೆ ಅದು ಚೆನ್ನಾಗಿ ಪಾರ್ಟ್ಗಳನ್ನು ತೊಗೊಂಡು ಹೋಗೋದಿಲ್ಲ. ಸೊ ಹಾಗೆ ಈ ಒಂದು ಬೈಕ್ ಕಾನ್ಕೇವ್ ಆಗಿರ್ತಕ್ಕಂಥ RBC ಏನಾದರೂ ಅದರ ಒಂದು ಶೇಪನ್ನು ಕಳ್ಕೊಂಡು ಅದು ಏನಾದರೂ ಈ ಥರ ಕುಡುಗೋಲ್ ಶೇಪಲ್ಲಿ ಬಂತು ಅಂದರೆ ಅವಾಗ ಅದನ್ನು ನಾವೇನಂತ ಹೇಳ್ತೀವಿ, ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಆದ್ದರಿಂದ ಈ ಒಂದು ವಿಶ್ವ ಸಿಕಲ್ ಸೆಲ್ ದಿನವನ್ನು ಆಚರಣೆ ಮಾಡ್ತೀವಿ ನಾವು. ಅದನ್ನು ಹೋಗಲಾಡಿಸ್ಬೇಕು ಅಂತ, ಬರಬೇಕಂತಲ್ಲ, ಹೋಗಲಾಡಿಸ್ಬೇಕು ಅಂತ. ಯಾವಾಗ ನಾವು ಈ ಒಂದು 19 ಜೂನನ್ನು ನಾವು ಪ್ರತಿ ವರ್ಷ ವಿಶ್ವ ಸಿಕಲ್ ಸೆಲ್ ದಿನವನ್ನು ಆಚರಣೆ ಮಾಡ್ತೀವಿ. ಸರ್ ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನು? ನೆನಪಿಲ್ಲ ಸರ್, ಇದು ಕನ್ಫ್ಯೂಷನ್ ಇರುತ್ತೆ. ಏನಿಲ್ಲ, 9 ನಿಮಗೆ ಹೇಗೆ ಕಾಣಿಸುತ್ತೆ? ನನಗಂತೂ ಕೊಡುವಲ್ ಥರನೇ ಕಾಣಿಸುತ್ತೆ ಇದು. ಓಕೆ, 7 ಹೇಗೆ ಕಾಣಿಸುತ್ತೆ? 7 ನನಗೆ ಹೇಗೆ ಅಂತಂದರೆ ಈಗ ಕೆಳಗಡೆ ಕೂತ್ಕೊಂಡು ಕೈ ಮುಗಿದೀವಿ ಗೊತ್ತಾ ನಾವು ಗಣೇಶನ ಮುಂದೆ, ಆ ಥರ ಕಾಣಿಸುತ್ತೆ. ಓಕೆ, ಸೊ ಈ ರೀತಿ ಏನಾದರೂ ಒಂದು ಮಾಡಿ ನೆನಪಿಳಿತವೆ, ಪ್ರಾಬ್ಲಮ್ ಇಲ್ಲ. ಓಕೆ, 19 ಜೂನ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಸಂವಿಧಾನ ಹತ್ಯಾ ದಿವಸ ಎಂದು ಪ್ರತಿ ವರ್ಷ ಯಾವ ದಿನದಂದು ನಾವು ಆಚರಿಸುತ್ತೇವೆ ಅಂತ ಕೇಳಿದ್ರೆ, ಯಾಕೆ ಯಾವುದು ಈ ಒಂದು ಸಂವಿಧಾನ ಹತ್ಯಾ ದಿವಸ ಅಂತ ಹೇಳ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಸರ್ 25 ಜೂನಿಗೆ ಆಚರಣೆ ಮಾಡಲ್ವಾ? ಹೌದು, 25 ಜೂನಿಗೆ ನಾವು ಸಂವಿಧಾನ ಹತ್ಯೆ ದಿವಸ ಅಂತ ಆಚರಣೆಯನ್ನು ಮಾಡ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಸರ್? 21 ಜೂನ್ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ವಿಶ್ವ ಪರಿಸರ ದಿನವನ್ನು ಸರ್ ಜೂನ್ 5ಕ್ಕೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಈ 2025 ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸರ್, ಯಾರು ಗೆದ್ದಿದ್ದಾರೆ ಸರ್? ಫೈನಲಲ್ಲಿ ಇವರಿಬ್ಬರ ಮಧ್ಯೆ ಹಣಾಹಣಿ ನಡೀತು ಸರ್. ಯಾರು? ಕೊನೇರ ಹಂಪಿ ಮತ್ತು ಈ ಒಂದು ದಿವ್ಯಾ ದೇಶ್ಮುಖ್ ಅವ್ರ ಮಧ್ಯ. ಬಟ್ ಗೆದ್ದಿರ್ತಕ್ಕಂಥವ್ರು ಯಾರು ಸರ್? ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ, ದಿವ್ಯಾ ದೇಶ್ಮುಖ್ ಅವರು. ಯಾವ ರಾಜ್ಯದವರು ಸರ್ ಈ ಒಂದು ದಿವ್ಯಾ ದೇಶ್ಮುಖ್ ಅವರು? ಸೊ ಇವರು ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. ಯಾರು? ಈ ಒಂದು ದಿವ್ಯಾ ದೇಶ್ಮುಖ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2024-25 ಸ್ವಚ್ಛ ಸರ್ವೇಕ್ಷಣಾದಲ್ಲಿ ಸ್ವಚ್ಛ ಶಹರ ವಿಭಾಗದಲ್ಲಿ ಯಾವ ನಗರವು ಅತ್ಯಂತ ಸ್ವಚ್ಛ ನಗರವೆಂದು ಸ್ಥಾನ ಪಡೆದಿದೆ ಅಂತ ಕೇಳಿದ್ರೆ ಸರ್, ನವದೆಹಲಿ ಪಡೆಯೋಕ್ಕೆ ಚಾನ್ಸ್ ಇದೆಯಾ? ಇರಬಹುದೇನೋಪ್ಪ, ಬಟ್ ಅದಕ್ಕೆ ಕೊಟ್ಟಿಲ್ಲ. ಆ್ಯಂಡ್ ದೆನ್ ಸರ್ ಸೂರತ್, ಅಹಮದಾಬಾದ್, ಆ್ಯಂಡ್ ದೆನ್ ಭೂಪಾಲ್. ಸೂರತ್ ಈ ಒಂದು ಪತ್ರ ಅಂತ ಕೊಟ್ಟಿದ್ದಾನೆ. ಸೊ ಇದು ಪತ್ರ ಅಲ್ಲ, ಇದು ಸೂರತ್ ಆಗಬೇಕಾಗಿದೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಅಹಮದಾಬಾದ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಅಹಮದಾಬಾದ್. ಯಾವುದರಲ್ಲಿ ಒಂದು ಸ್ವಚ್ಛ ಸರ್ವೇಕ್ಷಣೆ ಸ್ವಚ್ಛ ಶಹರ ವಿಭಾಗದಲ್ಲಿ ಅತ್ಯಂತ ಸ್ವಚ್ಛ ನಗರವಾಗಿರ್ತಕ್ಕಂಥ ಒಂದು ಸ್ಥಾನ ಯಾವುದು ಅಂತ ಕೇಳಿದ್ರೆ ಈ ಒಂದು ಅಹಮದಾಬಾದಲ್ಲಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ನಿಸಾರ್ ಮಿಷನ್ ಯಾವ 2 ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳ ಜಂಟಿ ಯೋಜನೆ ಆಗಿದೆ ಅಂತ ಹೇಳಿದ್ದೀನಿ ಸರ್. ಈ ಒಂದು ನಿಸಾರ್ ಅಂತಂದರೆ ಎನ್ ಅಂತಂದರೆ ಈ ಒಂದು ನಾಸಾ ಅಂತ ಹೇಳ್ತೀವಿ, IS ಅಂದರೆ ಈ ಒಂದು ಇಸ್ರೋ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದು? ಈ ಒಂದು ನಾಸಾ ಮತ್ತು ಇಸ್ರೋದ ಒಂದು ಜಂಟಿ ವ್ಯಾಯಾಮ ಇದು ಆಗಿದೆ, ಮೀನ್ಸ್ ಈ ಒಂದು ಯೋಜನೆ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ 2ನೇ ಅತಿ ಉದ್ದದ ಕೇಬಲ್ ಸ್ಟೇಡ್ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ತೆರೆಯಲಾಗಿದೆ ಅಂತ ಕೇಳಿದಾನೆ ಸರ್. ಕೇಬಲ್ ಸ್ಟೇಡ್ ಸೇತುವೆ ಸರ್ ಫಸ್ಟ್ ಯಾವುದು ಸರ್? ಹಾಗಾದರೆ ಫಸ್ಟ್ ಹೇಳ್ಬಿಡಿಯಲ್ಲ, ಮೊದಲು ಫಸ್ಟ್ ಯಾವುದು ಅಂತ ಕೇಳಿದ್ರೆ ಸರ್ ಸುದರ್ಶನ ಸೇತು ಅಂತ ಹೇಳ್ತೀವಿ. ಯಾವುದು? ಸುದರ್ಶನ್ ಸೇತು ಅಂತ ಹೇಳ್ತೀವಿ. ಇದು ಸುದರ್ಶನ್ ಸೇತು ಎಲ್ಲಿ ಕಂಡು ಬರುತ್ತೆ ಸರ್? ಗುಜರಾತಲ್ಲಿ ಕಂಡು ಬರುತ್ತೆ ಸರ್. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಸರ್? ಈ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜ್ ಅಂತ ಹೇಳ್ತೀವಿ ಸರ್. ಸೊ ಆ ಒಂದು ಕೇಬಲ್ ಸ್ಟೇಡ್ ಸೇತುವೆ ಅಂತ ಹೇಳ್ತೀವಿ. ಎಲ್ಲಿದೆ ಈ ಒಂದು ಸಿಗಂದೂರು ಚೌಡೇಶ್ವರಿ ಸರ್? ಸಿಗಂದೂರು ಚೌಡೇಶ್ವರಿ ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಬರಲ್ವಾ ಸರ್? ಶಿವಮೊಗ್ಗದಲ್ಲಿ ಬರಲ್ವಾ? ಹೌದು, ನಮ್ಮ ಶಿವಮೊಗ್ಗದಲ್ಲಿ ಬರುತ್ತೆ. ಸೊ ಮೀನ್ಸ್ ಅದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಈ ಒಂದು ಕರ್ನಾಟಕ ಆಗುತ್ತೆ. ಸೊ ಈ ಕ್ವಶನ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ನ ಹೊರತಾಗಿ ಸ್ಟೇಟ್ ಗೌರ್ಮೆಂಟಲ್ಲೂ ಸಹ ಕೇಳೋ ಚಾನ್ಸಸ್ ಸಾಕಷ್ಟಿದೆ ನೋಡಿ ಇದನ್ನು. ಓಕೆ, ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಯಾವಾಗ ಅನುಮೋದನೆ ನೀಡಿತು ಅಂತ ಕೇಳಿದ್ರೆ ಯಾವಾಗ ಅನುಮೋದನೆ ನೀಡಿದ್ದಾರೆ ಸರ್ ಇದಕ್ಕೆ? ಸರ್ ಯಾವಾಗ ಈ ಒಂದು ಬಜೆಟ್ ಆಗುತ್ತೆ ಯಾವಾಗ ಅನುಮೋದನೆ ನೀಡಿರಬೇಕಲ್ಲ ಸರ್? ಯಾವಾಗ ಅಂತ ಕೇಳಿದ್ರೆ ಒಂದು 16ನೇ ಜುಲೈ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಹರಿಯಾಣದ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯಪಾಲರು ಯಾರು ಅಂತ ಕೇಳಿದ್ರೆ ಅವಾಗ ಹೇಳೋಕ್ಕಿತ್ತು ಸರ್ ಈ ಒಂದು ಅಶೀಮ್ ಕುಮಾರ್ ಘೋಷ್ ಅವರು. ಆ್ಯಂಡ್ ದೆನ್ ಲಡಾಖ್ನ ಈ ಗವರ್ನರ್ ಯಾರು ಅಂತ ಕೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಈ ಒಂದು ಕವೀಂದ್ರ ಗುಪ್ತಾ ಅವರು ಅಂತ ಹೇಳ್ತೀವಿ ಸರ್. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಯಾವುದು ಗೋವಾಗೆ ಯಾರು ಅಂತ ಕೇಳಿದ್ರೆ ಒಂದು ಗಜಪತಿ ರಾಜು ಅಂತ ಹೇಳ್ತೀವಿ ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025 ವಿಂಬಲ್ಡನ್ ಪ್ರಶಸ್ತಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಸರ್, ಈ ಒಂದು ವಿಂಬಲ್ಡನಲ್ಲಿ ಗೆದ್ದಿದ್ದಾರೆ ಯಾರು ಸರ್? ಅವ್ರು ಗೆದ್ದಿದ್ದವರು ಸರ್ ಜಾನಿಕ್ ಸಿನ್ನರ್ ಅವ್ರು ಗೆದ್ದಿರಬಹುದಲ್ವಾ? ಬೇರೆಯವ್ರು ಗೆದ್ದಿದ್ದಾರಾ ಸರ್? ಜಾನಿಕ್ ಸಿನ್ನರ್ ಅವರೇ?
ಹೌದಾ? ಓಕೆ, ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ಯಾವುದು ಈ ಒಂದು ವಿಂಬಲ್ಡನ್ ಟ್ರೋಫಿಯನ್ನು, ವಿಂಬಲ್ಡನನ್ನು ಸಹ ಅವರೇ ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯನ್ನು ಸಹ ಎರಡನ್ನೂ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇದೇ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು ಈ ಒಂದು ಜಾನಿಕ್ ಸಿನ್ನರ್ ಅವರು? ಇಟ್ಲಿ ದೇಶದವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ವಿಂಬಲ್ಡನ್ ಮಹಿಳೆಯರಲ್ಲಿ ಯಾರು ಗೆದ್ದಿದ್ದಾರೆ ಸರ್ ಇದರಲ್ಲಿ? ಯಾರು ಸರ್? ಅರಣ್ಯ ಸಬಲಿಂಕ್ ಅವ್ರಿಗೆ ಗೆದ್ದಿದ್ರಾ? ಏನು ಈಗಾ ಸ್ವಿಯಾಟೆಕ್ ಅವ್ರಿಗೆ ಗೆದ್ದಿದ್ದಾರೆ? ಯಾರು ಅಂತ ಕೇಳಿದ್ರೆ ಒಂದು ಈಗಾ ಸ್ವಿಯಾಟೆಕ್ ಅವ್ರಿಗೆ ಗೆದ್ದಿದ್ದಾರೆ. ಓಕೆ, ಈ ಒಂದು ಈಗಾ ಸ್ವಿಯಾಟೆಕ್ ಅವರು ಈ ವಿಂಬಲ್ಡನ್ ಪ್ರಶಸ್ತಿಯಲ್ಲಿ ಮಹಿಳಾ ಸಿಂಗಲ್ಸಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 17ನೇ ಬ್ರಿಕ್ಸ್ ಶೃಂಗಸಭೆಗೆ ಮುಂಚಿತವಾಗಿ ಯಾವ ಎರಡು ದೇಶಗಳು ಹೊಸ ಅಭಿವೃದ್ಧಿ ಬ್ಯಾಂಕ್ ಮೀನ್ಸ್ ಈ ಒಂದು NDBಗೆ ಸೇರ್ಪಡೆಗೊಂಡವು ಅಂತ ಕೇಳಿದ್ದೇನೆ ಸರ್. ಯಾವ ದೇಶಗಳು ಸೇರ್ಪಡೆಗೊಂಡಿದ್ದಾವೆ ಸರ್? ಯಾವ್ದು ಅಂತ ಕೇಳಿದ್ರೆ ಇವಾಗಲೇ ಒಂದು ನೋಡಿದ್ವಲ್ಲ ಸರ್, ಯಾವುದು ಈ ತಾತ್ಕಾಲಿಕ ಸದಸ್ಯ ಆಗಿ ಸೇರ್ಪಡೆ ಆಯಿತು, ಒಂದು ಕೊಲಂಬಿಯಾ ಸರ್. ಓಕೆ, ಒಂದು ಕೊಲಂಬಿಯಾ. ನೆಕ್ಸ್ಟ್ ಇನ್ನೊಂದು ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ಬಾಕ್ಸಿಂಗಲ್ಲಿ ಸರ್ ಸೆಕೆಂಡಲ್ಲಿ ಬಂದಿತ್ತಲ್ಲ ಸರ್. ಫಸ್ಟ್ ಕಜಕಿಸ್ತಾನ್ ಬಂದಿತ್ತು, ಸೆಕೆಂಡ್ ಉಜ್ಬೇಕಿಸ್ತಾನ್ ಬಂದಿತ್ತು, ಥರ್ಡ್ ಇಂಡಿಯಾ ಬಂದಿತ್ತು. ನೆನಪಿದೆಯಾ? ಓಕೆ, ಗುಡ್, ನೆನಪಿದೆ. ಸೊ ಆ ಒಂದು ಉಜ್ಬೇಕಿಸ್ತಾನ್ ಅಂತ ಹೇಳ್ತೀವಿ. ಓಕೆ, ಸೊ ಎರಡೂ ದೇಶಗಳೇನಿದಾವಲ್ವಾ ಈ ಒಂದು NDBಗೆ ಸೇರ್ಪಡೆಗೊಂಡಿರ್ತಕ್ಕಂತಹ ನೂತನ ದೇಶಗಳಾಗಿದ್ದಾವೆ. ಅಂದರೆ ನೆಕ್ಸ್ಟ್ 17ನೇ ಬ್ರಿಕ್ಸ್ ಶೃಂಗಸಭೆ ಯಾವ ದೇಶ ಅಂತ ಕೇಳಿದ್ರೆ ಈ ಒಂದು ಬ್ರೆಜಿಲ್ ಆಯೋಜಿಸಿತ್ತು ಅಂತ ಹೇಳ್ತೀವಿ. ಯಾವುದೋ ಒಂದು ಬ್ರೆಜಿಲ್. ಅಂದರೆ ನೆಕ್ಸ್ಟ್ ಯಾವ ವರ್ಷದಲ್ಲಿ ಭಾರತ ಆಯೋಜನೆ ಮಾಡ್ತಾ ಇದೆ? 2026ರಲ್ಲಿ ನಮ್ಮ ಭಾರತ ಆಯೋಜನೆ ಮಾಡ್ತಾ ಇದೆ. ಅಂದರೆ ನೆಕ್ಸ್ಟ್ ಗಿಲಾಂಗ್ ಒಪ್ಪಂದಕ್ಕೆ ಸಹಿ ಹಾಕಿದ ಎರಡು ದೇಶಗಳು ಯಾವ್ಯಾವು ಅಂತ ಕೇಳಿದ್ದೇನೆ ಸರ್. ಯಾವುದು ಈ ಒಂದು ಗಿಲಾಂಗ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ಎರಡು ದೇಶಗಳು ಯಾವ್ಯಾವುದು? ಯಾವ ದೇಶಗಳು ಸಹಿ ಹಾಕಿದಾವೆ ಸರ್ ಈ ಒಂದು ಗಿಲಾಂಗ್ ಒಪ್ಪಂದಕ್ಕೆ? ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ ಒಂದು ಆಸ್ಟ್ರೇಲಿಯಾ ಮತ್ತು UKಗಳು ಸಹಿ ಹಾಕಿದಾವೆ ಅಂತ ಹೇಳಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಭೂಮಿಯ ಕಾಂತೀಯ ಗುರಾಣಿಯನ್ನು ಅಧ್ಯಯನ ಮಾಡಲು, ಏಕೆ ಮೀನ್ಸ್ ಈ ಒಂದು ಭೂಮಿಯ ಕಾಂತೀಯ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅಲ್ವಾ, ಸೊ ಶೀಲ್ಡ್ ಅಂತ ಹೇಳ್ತೀವಿ, ಅದರ ಒಂದು ಅಧ್ಯಯನ ಮಾಡಲು ನಾಸಾ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಅಂತ ಹೇಳಿದ್ದೇನೆ. ಯಾವ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಟ್ರೇಸರ್ಸ್ ಎಂಬ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ. ಯಾವ ಒಂದು ದೇಶ? ಈ ಅಮೆರಿಕ ದೇಶದ ನಾಸಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿಯದ್ ನೆಲ್ಲನಾರ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಸರ್? ನಿಯದ್ ನೆಲ್ಲನಾರ್. ಸೊ ನೆಲ್ಲನಾರ ಅಂತಂದರೆ ನಾವು ಹೇಳ್ಬೋದಲ್ಲ, ಗೆಸ್ ಮಾಡಿ ಹೇಳ್ಬೋದು ಇದಕ್ಕೆ. ಯಾವುದು ಸರ್? ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಒಡಿಶಾ. ಸೊ ಇದು ಒಂದು ನೆಲ್ಲನಾರ ಅಂತಂದರೆ ಹೇಗೆ ಇರೋದು, ಒಂದು ರೀತಿ ಆ ತೆಲುಗು ವರ್ಡ್ ಥರ ಇದೆ. ಸೊ ತೆಲುಗುಗೆ ಅಂತ ನಿಯರೆಸ್ಟ್ ಯಾವುದಿದೆ ಸರ್? ಮತ್ತು ಛತ್ತೀಸ್ಗಢ ಇದೆ. ಓಕೆ, ಛತ್ತೀಸ್ಗಢ ಆನ್ಸರ್ ಆಗುತ್ತೆ ಅದಕ್ಕೆ. ಅದು ಒಂದು ನಿಯದ್ ನೆಲ್ಲನಾರ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಛತ್ತೀಸ್ಗಢ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ರಾಜ್ಯವು ಮೊದಲು ಕ್ಷಯರೋಗ ಮರಣ ಮುನ್ಸೂಚನಾ ಮಾದರಿಯನ್ನು ಅಳವಡಿಸಿಕೊಂಡಿತ್ತು ಅಂತ ಕೇಳಿದ್ದೇನೆ ಸರ್. ಯಾವ ರಾಜ್ಯ ಸರ್? ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ನಾವು ಅಗೇನ್ ಹೇಳಬೇಕಾಗುತ್ತೆ ಯಾವುದು ಸರ್? ಈ ತಮಿಳುನಾಡು ಅಂತ. ಓಕೆ, ಯಾವುದೇ ಒಂದು ತಮಿಳುನಾಡು ಕೃಷಿ ಡ್ರೋನ್ ಕೇಂದ್ರವನ್ನು ಇಲ್ಲೇ ತಮಿಳುನಾಡಲ್ಲೇ ಪ್ರಾರಂಭಿಸಿತ್ತಲ್ವ, ಎಲ್ಲಿ ಚೆನ್ನೈಯಲ್ಲಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು ಸರ್? 1 ಜುಲೈಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ CA ಡೇ 1 ಜುಲೈಗೆ ಆಚರಣೆ ಮಾಡ್ತೀವಿ ಸರ್. ಡಾಕ್ಟರ್ ಡೇ 1 ಜುಲೈಗೆ ಆಚರಣೆ ಮಾಡ್ತೀವಿ ಸರ್. ಆ್ಯಂಡ್ ದೆನ್ ನಮ್ಮ ಕರ್ನಾಟಕದ ಈ ಸುದ್ದಿ ಪತ್ರಿಕೆಯ ದಿನವನ್ನು ನಾವು ಇದೇ ಒಂದು 1 ಜುಲೈಗೆ ಆಚರಣೆ ಮಾಡ್ತೀವಿ. ಸೊ ಈ 4 ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅದು ಕ್ವಶನ್ ಸ್ವಲ್ಪ ಮಿಸ್ ಆಗಿದೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಈ ಒಂದು ಸೀರೀಸಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಗಳು ರಿಮೈನಿಂಗ್ ಉಳಿತು? ಒಂದು 28 ಕ್ವಶನ್ಗಳು ಉಳಿದಿದೆ ಸರ್ನಾ. ಸೊ ಈ ಕ್ವಶನ್ಗಳನ್ನು ಸಹ ನಿಮಗೆ ಮುಂದಿನ ಒಂದು ಕ್ಲಾಸಲ್ಲಿ ನಿಮಗೆ ಆ್ಯಡ್ ಅಪ್ ಮಾಡ್ಕೊಳ್ತೇನೆ ಸರ್ನಾ. ಸೊ ಆ ಒಂದು ಕ್ಲಾಸಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸೊ ಅವರಿಗೂ ಸಹ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.